ಕುಷ್ಟಗಿ ಕ್ಷೇತ್ರದ ಮಾಜಿ ಶಾಸಕರಾದ ಹಾಗೂ ಕಾಡಾ ಅಧ್ಯಕ್ಷರಾದ ಹಸನ್ ಸಾಬ್ ದೋಟಿಹಾಳ್ ಅವರು ನನ್ನ ಬಗ್ಗೆ ಹುಚ್ಚನಂತೆ ಮಾತನಾಡುತ್ತಿದ್ದಾರೆ. ಅವರಿಗೆ ನಾಲ್ಗೆ ಮೇಲೆ ಹಿಡಿತವಿರಲಿ ಎಂದು ಶಾಸಕರಾದ ಹಾಗೂ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಕುಷ್ಟಗಿ ಪಟ್ಟಣದ ಸರ್ಕ್ಯೂಟ್ ಹೌಸ್ನಲ್ಲಿ ವಾಗ್ದಾಳಿ ನಡೆಸಿದರು. ಮಾಜಿ ಶಾಸಕ ಹಸನ್ ಸಾಬ್ ಅವರು ನನ್ನನ್ನು ಸುಳ್ಳು ಹೇಳುವ ಶಾಸಕ ಎಂದು ಹೇಳಿದ್ದಾರೆ. ಅವರನ್ನು ದಡ್ಡ ಅನ್ನಬೇಕು ಅಥವಾ ಹುಚ್ಚ ಅನ್ನಬೇಕು ಗೊತ್ತಾಗುತ್ತಿಲ್ಲ. ನನ್ನ ತಂದೆಯವರು 2 ಸಲ ಇಲ್ಲಿ ಶಾಸಕರಾಗಿದ್ದರು ಹಾಗೂ ನಾನು 3 ಸಲ ಶಾಸಕನಾಗಿದ್ದೇನೆ. ನನಗೆ ಕಾನೂನಿನ ಪಾಠ ಹೇಳುವ ಮೊದಲು ತಾವು ಸರಿಯಾಗಿ ತಿಳಿದು ಮಾತನಾಡಬೇಕು ಎಂದು ಶಾಸಕರು ಹೇಳಿದರು. ಇದೇ ವೇಳೆ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಮಹಾಂತೇಶ್ ಬಾದಾಮಿ, ವಕೀಲರಾದ ಫಕೀರಪ್ಪ ಚಳಗೇರಿ ಹಾಗೂ ಲಾಡ್ಸಾಬ್ ಕೊಳ್ಳಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಮುಖಂಡರಾದ ಲಾಡ್ಸಾಬ್ ಕೊಳ್ಳಿ, ಅಮೀನುದ್ದೀನ್ ಮುಲ್ಲಾ, ಆಲಂ ಪಾಷಾ ಮೋದಿ, ಮಹಬೂಬ್ ಅಲಿ ಸರ್ಪಂಚ್, ಸ್ಯಾಮಿ ಸಾಬ್, ನವಿ ಸಾಬ್ ದೋಟಿಹಾಳ್, ಮುಖಂಡರಾದ ಮಲ್ಲಣ್ಣ ಪಲ್ಲೇದ್, ಪ್ರಭು ಶಂಕರಗೌಡ ಪಾಟೀಲ್, ವಿಜಯಕುಮಾರ್ ಹಿರೇಮಠ್, ರಾಜು ಗಂಗಾಳ್ ವಕೀಲರು, ಉಮೇಶ್ ಯಾದವ್, ಸಂಗನಗೌಡ ಜೈನರ್, ಸುಕುಮನಿಸ್ವಾಮಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಜಿಎಂ ನ್ಯೂಸ್ ಕುಷ್ಟಗಿ. ಆತ್ಮೀಯ ಎಲ್ಲ ಮಾಧ್ಯಮ ಪ್ರತಿನಿಧಿಗಳೇ, ಇವತ್ತು ತಮ್ಮ ಕರೆತಕ್ಕಂಥ ಉದ್ದೇಶ ಮಂಗಳವಾರ ಏನು ನಾನು ಸುದ್ದಿಗೋಷ್ಠಿ ಮಾಡಿ ವಕ್ಫು ಶಾದಿ ಮಾಲಿಗೆ ಕೊಟ್ಟಿರ್ತಕ್ಕಂಥ ಹಣದ ಬಗ್ಗೆ ಮಾತನಾಡಿದ್ದೆ. ಅದಕ್ಕೆ ಮಾಜಿ ಶಾಸಕರು ಮಾರನೇ ದಿವಸ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹಂಗಾಗಿ ಅನಿವಾರ್ಯವಾಗಿ ಮತ್ತೆ ಕರಿಬೇಕಾಯ್ತು. ಅವರು ದಾಖಲೆ ಮೂಲಕ ಯಾವನ್ನು ಕೂಡ ತಮ್ಮ ತಿಳಿಸ್ಯಾರಲ್ಲ ಗೊತ್ತಿಲ್ಲ ನನಗೆ. ಆದರೆ ನಾನು ತಮಗೆ ದಾಖಲೆಯನ್ನು ಕೊಟ್ಟಿದ್ದೇನೆ. ಅವ್ರೇನು ಹೇಳಿದ್ದಾರೆ, ಇಲ್ಲ 3 ಬಾರಿ ಅವ್ರು ಲೆಟರ್ ಕೊಟ್ಟರು, 3 ಬಾರಿನೂ ಕೂಡ ಹಣ ಬಿಡುಗಡೆ ಆಯಿತು. ಆದರೆ ನಮ್ಗೆ ಅದ್ರ ಖುಷಿ ಬಂದಿಲ್ಲ. ಆ ಸಮಾಜದ ಅಧ್ಯಕ್ಷನಾಗಿ ನಾನು ಅನಿವಾರ್ಯ ಕೊಟ್ಟೆ. ಏನೋ ಶಾಸಕರು ಹೆಸರು ಹಾಕ್ಬೇಕಿತ್ತು, ಹಾಕಿದ್ರು. ಅವ್ರು ಅಲ್ಲಿ ಕೇಳಬೇಕಾಗಿತ್ತು, ನಾವನ್ನ ಕೇಳಬಾರ್ದ, ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆ ಇರಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಮತ್ತು ಶಾಸಕರನ್ನಾಗಿ ಶಾಸಕನಾಗಿ ಮಾಡಿದ್ದಾರೆ. ನಾನು ಮಾಡ್ರ, ನೀನು ರತ್ನ ಮಾಡ್ರ, ಅದು ಕೇಳಬೇಕು ಅಂತಕ್ಕಂಥದ್ದು ಮತ್ತು ಬಹಳ ಕೀಳುಮಟ್ಟದ ಭಾಷೆಯನ್ನು ಕೂಡ ಅವ್ರು ಬಳಸಿದ್ದಾರೆ. ಅದಕ್ಕೆ ಈ ಕ್ಷೇತ್ರದ ಜನ ನನಗೆ 3 ಬಾರಿ ಆಶೀರ್ವಾದ ಮಾಡಿದ್ದಾರೆ. ನಮ್ಮೆಲ್ಲ ಪ್ರಮುಖರು ಕೂಡ ಅದಕ್ಕೆ ಕಾರಣಕರ್ತರಾಗಿದ್ದಾರೆ. 2 ಬಾರಿ ನನ್ನ ತಂದೆಯವ್ರ ಮೇಲೆ, ಒಟ್ಟು 5 ಬಾರಿ ನಾವು ಶಾಸಕರಾಗಿದ್ದೀವಿ. ಈ ಕ್ಷೇತ್ರದ ಜನರ ಋಣನ ಯಾವತ್ತೂ ಕೂಡ ತೀರ್ಸೋದಕ್ಕಾಗೋದಿಲ್ಲ. ನಾನು ಆದೇಶ ಓದದೇ ಇರ್ತಕ್ಕಂಥ ದಡ್ಡ ಏನಲ್ಲ. ಸರ್ಕಾರದ ಆದೇಶವನ್ನು ಓದಿ ಅಧಿಕಾರಿಗಳಂತ ಹೋಗಿ ಕೇಳಿದೆ. ನಾನು ಈ ರೀತಿ ಯಾಕೆ ತಿದ್ದುಪಡಿ ಮಾಡಿದಿರಿ, ನನಗೂ ಬರೆದಿದ್ದೀರಿ, ಈ ರೀತಿ ಬರೆದಿದ್ದೀರಲ್ಲ ಯಾಕೆ ಅಂತಕ್ಕಂಥದ್ದನ್ನು ಕೇಳಿದ್ದೇನೆ. ಅವರು ಹಕ್ಕುಚ್ಯುತಿನ ಕೂಡ ನಿಮ್ಮ ಮೇಲೆ ಮಂಡನೆ ಮಾಡ್ತೀನಿ ಅಂತ ಹೇಳಿದ್ದೆ ನಾನು ಅವ್ರಿಗೆ. ಅವ್ರು ಹೇಳಿದ್ರು, ಎಲ್ಲರಿ ಭಾಳ ಒತ್ತಡ ಬಂತು, ಅನಿವಾರ್ಯವಾಗಿ ಮಾಡಿದೆ, ನಾವೇನು ಅದ್ರ ಬಗ್ಗೆ ಇದು ಮಾಡಬೇಡ್ರಿ ಅಂತೇಳಿ ಅವ್ರು ಹೇಳಿದ್ರು. ಮತ್ತು ಸಚಿವರು ಕೂಡ, ಮನೆ ಜಮೀರ್ ಅಹ್ಮದ್ ಅವರು ಸಚಿವರು ಕೂಡ ಇಲ್ಲದ್ರು ಕೂಡ ಅದು ಇದಾಗ್ಬಿಟ್ಟಿತ್ತು, ಭಾಳ ಆತ್ಮೀಯತೆಯಿಂದ ನನ್ನ ಜೊತೆ ಮಾತನಾಡಿದವರು. ನಾನು ಅನಿವಾರ್ಯ ಒತ್ತಡ ಬಂದ ಮೇಲೆ ಮಾಡೀನಿ, ಅದ್ರ ಬಗ್ಗೆ ತಲೆ ಕೆಡಿಸಿ ಏನಾದ ಅಧಿಕಾರಿಗಳು ತೊಂದರೆ ಆಗುತ್ತಾ ಬಿಡು ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ರು. ಅವಸ್ಥೆ ಅಷ್ಟಕ್ಕೆ ಸುಮ್ಮಾಗಿದ್ದೆ ನಾನು. ಮತ್ತೆ ಯಾವಾಗ ಅವರು ಈದ್ಗಾದಲ್ಲಿ ಮಾತನಾಡಿದ ಮೇಲೆ ಅನಿವಾರ್ಯವಾಗಿ ನಾನು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ನಾನು ಅವತ್ತಲ್ಲಿ ಇದ್ರು ಕೂಡ ಅವರು ಅದ್ರ ಬಗ್ಗೆ ಲೆಟರ್ ಕೊಟ್ಟಿದ್ರು ಅಂತಕ್ಕಂಥದ್ದನ್ನು ಅವ್ರು ತೆಗೆದೇ ನಾನು ಮತ್ತು ಅಮರೇಗೌಡರು ಕೂಡಿ ಮಾಡಿದ್ವಿ ಅಂತಕ್ಕಂಥದ್ದು ಹೇಳಿದ ಮೇಲೆ ಅನಿವಾರ್ಯವಾಗಿ ನಾನು ಮಾಧ್ಯಮ ಮೂಲಕ ಹೇಳ್ಬೇಕಾಯ್ತು. ಅವ್ರು ಹೇಳಿದ್ದಾರೆ, ಅವ್ರು ಲೆಟರ್ ಕೊಟ್ಟರು ಸುಮ್ ಕುಂತರು ಆಗೋದಿಲ್ಲ ಕೆಲಸ, ಯಾವ ಇಲಾಖೆ ಒಳಗೆ ಎಷ್ಟೆಷ್ಟು ಬರ್ತಾವೋ ತಗೊಂಬರ್ಬೇಕು ದುಡ್ಡು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆ ಇಲಾಖೆಯವರು ಎಷ್ಟು ಸಲ ನಾವು ಬರೀ ಕೊಟ್ರೆ ಆಗಲ್ಲ, ಎಷ್ಟು ಭೇಟಿ ಆಗ್ಬೇಕು, ಒಳ್ಳೆ ಮಿಳ್ಳೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಆ ಜಮೀರ್ ಅಹ್ಮದವ್ರನ್ನ ಎಷ್ಟು ಸಲ ಭೇಟಿಯಾಗಿದ್ದೀನಿ ಅನ್ನೋಕ್ಕೆ ಫೋಟೋ ಸಹಿತ ನನ್ನ ತಲೆ ಅದಾವ. ಎಷ್ಟು ಸಲ ನಾನು ಅವ್ರನ್ನ ಭೇಟಿಯಾಗಿದ್ದೀನಿ ಅಂತಕ್ಕಂಥದ್ದಕ್ಕೆ ಫೋಟೋ ಸಮೇತ ಅದಾವ. ಅವ್ರು PS ನನ್ನ ಜೋಡಿ ಇದ್ದಾರೆ. ಅವರು ನನಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳಿದ್ದಾರೆ ಅಂತಕ್ಕಂಥದ್ದು ಕೂಡ ನಿಮ್ಗೆ ಈಗಾಗಲೇ ಹೇಳಿದೆ. ನಾನು ಎಲ್ಲ ಫೋಟೋ ಸಮೇತ ನನಗಿದೆ. ಭಾಳ 3-4 ಸಾವಿರ ಭೇಟಿ ಮಾಡಿದ್ದೆ. ನಾನು ಕೊನೆಯದಾಗಿ ಯಾಕೆ BJP ಅಂತ ಕೊಡವಲ್ರೆ ನೀವು ಹೆಂಗ ಅಂದಮೇಲೆ, ಇಲ್ಲ ಖಂಡಿತವಾಗಿ ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ರು. ನಾನು 2000 ಪತ್ರ ಕೊಟ್ಟ ಮೇಲೆ 3 ಬಾರಿ ಹಣ ಬಿಡುಗಡೆ ಆಗಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಿಮ್ಮ ಮುಂದೆ ಅವರು.
ಒಮ್ಮೆ ಸರಿ ಹಣ ಬಿಡುಗಡೆ ಆಗಿರ್ತಕ್ಕಂಥ ಈ ದಾಖಲಾತಿ ಕೂಡ ಇದೆ, ದಾಖಲಾತಿ ಕೂಡ ತರಿಸಿದ್ವಿ. ಒಮ್ಮೆ ಕೊಟ್ಟಿದ್ದಾರೆ. ಒಮ್ಮೆ ಕೊಟ್ಟ ಮೇಲೆ ಮತ್ತೆ ಹೋಗಿ ಪುನಃ ಅವ್ರಿಗೆ ಕೇಳಿದೆ ನಾನು, ಮತ್ತೆ ನಾನು ಕೊಟ್ಟಿಲ್ಲ ಅಲ್ರಿ ನೀವು ಯಾಕೆ ಕೊಡಲಿಲ್ಲ ಅಂತಕ್ಕಂಥದ್ದನ್ನು ಕೇಳಿದೆ. ಇಲ್ಲ ಈ ಸಾರಿ ಬಂದಾಗ ಖಂಡಿತವಾಗಿ ಕೊಡ್ತೀನಿ, ಅದೇನು ಪ್ರಶ್ನೆ ಇಲ್ಲ ಅಂತ ಹೇಳಿದ್ರು. ನೆಕ್ಸ್ಟ್ ಟೈಮ್ ಕೊಟ್ಟರು ಅವರು 3 ಬಾರಿ ಅಂತಲ್ಲ, ಒಂದೇ ಬಾರಿ ಬಿಡುಗಡೆ ಆಗಿರೋದು ಹಣ, 3 ಬಾರಿ ಅಲ್ಲ. ಮತ್ತು ಅವ್ರು ಹೇಳಿದ್ದಾರೆ ಏನಂತ, KKR ಕೊಡ್ಬೋದಾಗಿತ್ತು ಶಾಸಕರು ಅಂತಕ್ಕಂಥದ್ದು. ಬಹುಶಃ ಅವರು ಒಬ್ಬ ಮಾಜಿ ಶಾಸಕರು, ಆ ಪ್ರಜ್ಞೆ ಇಟ್ಕೊಂಡು ಅವ್ರು ಮಾತಾಡಿದಾರೋ ಅಥವಾ ಇಲ್ಲೋ ಗೊತ್ತಿಲ್ಲ ನಂಗೆ. ಅವ್ನು ಕೇಳನ್, ತನಗೆ ಗೊತ್ತಿರ್ಲಿಕ್ಕೆ ಪಕ್ಕಕ್ಕೆ ಅಂಬರೇಗೌಡರದ ಅವ್ರನ್ನ ಕೇಳೋಣ, ಇಲ್ಲಕ್ಕೆ ರಾಯರೆಡ್ಡಿ ಇರೋದ ಕೇಳೋ, ಇಲ್ಲಕ್ಕೆ ಇನ್ನೊಬ್ರು MLA ಅದ ಕೇಳೋಣ. KKRಗೆ ಶಾದಿ ಮಾಲ್ಗಳಿಗೆ ಕೊಡೋದಕ್ಕೆ ಬರೋದಿಲ್ಲ, ಬಹಳ ಸ್ಪಷ್ಟ ಇದೆ. ಯಾವ ಕಾರಣಕ್ಕೂ ಶಾದಿ ಮಾಲ್ಗಳಿಗೆ ಕೊಡಕ್ ಬರೋದಿಲ್ಲ, ₹1 ಕೂಡ ಕೊಡಕ್ ಬರೋದಿಲ್ಲ. ಹಿಂದೆ ಶಾಣಪಕಿಲ್ ಸಾಹೇಬ್ರ ಜೊತೆಗೆ ಆಗಿತ್ತು, ಹೌದು ಅವ್ರಿದ್ದಾಗ ಆಗಿತ್ತು. ಅದಾದ್ಮೇಲೆ ಮಾರ್ಪಾಡಾಗಿದೆ ಆದೇಶ. ಅದು ಈ ಬಾರಿ ಸಮುದಾಯ ಭವನಗಳಿಗೆ ಕೊಡ್ಬೋದು ಅಂತ ಹೇಳಿದ್ದಾರೆ, ಸಮುದಾಯ ಭವನಗಳಿಗೆ ಕೊಡ್ಬೋದು ಅಂತ ಹೇಳಿದ್ದಾರೆ. ಶಾದಿ ಮಾಲ್ ಅಂತ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ನಾನು ಕೇಳಿದೆ ಶಾದಿ ಮಾಲ್ಗೆ ಹಾಕಕ್ಕೆ ಬರ್ತಾ ಹೆಂಗಂತೆ, ಇಲ್ಲ ಬರೋದಿಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದ್ರ ಬಗ್ಗೆ ಅವ್ರಿಗೆ ಜ್ಞಾನ ಇಲ್ಲ ಅಂತ ನನಗೆ ಅನಿಸುತ್ತೆ. ಅದ್ರ ಬಗ್ಗೆ ಅದಲ್ಲದೆ ನಮ್ಗೆ ₹1 ಕೊಟ್ರಿ, ನಮ್ಮ ಫಂಡ್ ಇತ್ತು ಕೊಡ್ಬೋದಾಗಿತ್ತು, ನಾನು ದಾಖಲಾತಿ ನಂಬ್ತೀನಿ, ಅವ್ರು ಸುಳ್ಳು ಹೇಳೋದು ನಂಬಲ್ಲ ಅಂತ ಹೇಳಿದಾರೆ ಅವ್ರು ಪಾಪ. ಯಾರು ಹಸನ್ ಸಾಹೇಬ್ ದಾಖಲಾತಿ ನಾನು ಕೊಟ್ಟಿರ್ತಕ್ಕಂಥ ₹10 ಲಕ್ಷ ಕೊಟ್ಟಿದ್ದೀನಿ. ಎಂದು ಕೊಟ್ಟಿದ್ದೀನಿ? 15/1/2025 ಕೊಟ್ಟಿದ್ದೀನಿ. ಇದೇ ವರ್ಷ ಬಂದ ತಕ್ಷಣ ₹10 ಲಕ್ಷ ಕೊಡಬೇಕು ಅಂತ ಕೊಟ್ಟಿದ್ದೀನಿ. DC ಆಫೀಸ್ ಇದೆ, ಅವ್ರು ಚೆಕ್ ಮಾಡ್ಕೊಳ್ಬಹುದು. ಇಲ್ಲ ಶಾದಿ ಮಾಲಕ್ಕೆ ಕೊಡಕ್ ಬರಲ್ಲ ಅಂತ ಅವರು ಕೂಡ ತಡೆದಿದ್ದಾರೆ ಇದನ್ನ. ಅವ್ರು ದಾಖಲಾತಿ ನಂಬ್ತೀನಿ ಅಂತ ಹೇಳಿದಾರೆ ಅವ್ರು. ಇದು ದಾಖಲಾತಿ ಮತ್ತು ಅವ್ರು ಹೋಗಿದ್ದಕ್ಕೂ ಕೂಡ ನಾನು ಗ್ರೂಪ್ ಕೊಟ್ಟಿದ್ದೀನಿ. ಮತ್ತು ಈಗ ಎಲ್ಲ ಆದೇಶಕ್ಕೂ ಕೂಡ ನಿಮ್ಗೆ ಕೊಡ್ತೀನಿ ಕಾಪಿನ. ಎಷ್ಟು ಬಾರಿ ಆಗಿದೆ? ಒಂದೇ ಬಾರಿ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು. ನಾನು ಲೆಟರ್ ಕೊಟ್ಟ ಮೇಲೆ ಏನು 24 ಕೊಟ್ಟ ಮೇಲೆ ಒಮ್ಮೆ ಬಿಡುಗಡೆ ಆಗಿತ್ತು. ಯಾವಾಗ ಅಂತಂದ್ರೆ ಸೊಂಡೂರು ಚುನಾವಣೆ ಆಯ್ತಲ್ಲ, ಸೊಂಡೂರು ಚುನಾವಣೆಗಿರ್ತಕ್ಕಂಥದ್ದಕ್ಕೆ ಅವಾಗ ವಿಶೇಷವಾಗಿರ್ತಕ್ಕಂಥ ಆದೇಶವನ್ನು ಮಾಡಿದ್ದಾರೆ, ಒಂದು ಬಳ್ಳಾರಿ ಮತ್ತು ಸೊಂಡೂರಿಗೆ. ಅದನ್ನ ಬಿಟ್ಟರೆ ಮತ್ತೆ ಎಲ್ಲ ಡಿಟೇಲ್ಸ್ ಇದೆ, ಯಾವ 2023, 24, 22, 23, 23, 24, 24, 25 ಸಂಪೂರ್ಣವಾಗಿರ್ತಕ್ಕಂಥದ್ದೇ. ಸೊಂಡೂರು, ಬಳ್ಳಾರಿ ಜಿಲ್ಲೆ ಸೊಂಡೂರು ಒಮ್ಮೆ ಕೊಟ್ಟಿರ್ತಕ್ಕಂಥ. ಯಾವಾಗ ಅಂತಂದ್ರೆ 2005-10-2024 ಕೊಟ್ಟಿದ್ದಾರೆ. ಒಂದೇ ಬಳ್ಳಾರಿ ಮತ್ತು ಸೊಂಡೂರು ಕೊಟ್ಟಿರ್ತಾರೆ ಅಷ್ಟೇ, ಇದಕ್ಕೆ ಮತ್ತೆ ಕೊಟ್ಟಿಲ್ಲ ಅವರು. ಅದಾದ್ಮೇಲೆ ಅವ್ರು ಹೇಳಿದಾರೆ ಏನಂತ, ದೊಡ್ಡಗೌಡರು ಮತ್ತು ಅಂಬರೇಗೌಡರು ಇಬ್ಬರು ನಿಂತ್ಕೊಂಡಿದ್ರು ಚುನಾವಣೆಗೆ. ತಾಕತ್ತಿದ್ರೆ ಅವ್ರ ಮೇಲೆ ಸವಾಲ್ ಹಾಕ್ಬೇಕಾಗಿತ್ತು, ನನ್ನ ಮೇಲೆ ಸವಾಲ್ ಹಾಕಿದ್ರು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಪಾಪ ಹಳೆದನ್ನ ಎಲ್ಲ ಮರ್ತಿದ್ದಾರೆ ಅವ್ರು. ಯಾಕಂದ್ರೆ ಇವರು ಹಿಂದೆನೂ ಕೂಡ 2013 ಸರ್ಕಾರ ಇತ್ತು, 2013 ಸರ್ಕಾರ ಇತ್ತು. ಅವಾಗ ಇವ್ರು ಮಾಡ್ಸಕ್ ಆಗಿರ್ಲಿಲ್ಲ. ಅವಾಗ 25 ವರ್ಷದಿಂದ ನಿಂತಿದ್ದು ಸಮುದಾಯ ಭವನ, ಇದು ಶಾದಿ ಮಾಲ್. ಅವಾಗ ಯಾಕೆ ಮಾಡಕ್ ಆಗಿರ್ಲಿಲ್ಲ ಅಂತಂತಂದ್ರೆ ಇವ್ರಿಗೆ ಅವತ್ತು ಕಾಂಗ್ರೆಸ್ನವರು ಇವ್ರ ಮೇಲೆ ವಿಶ್ವಾಸ ಮಾಡಿದ್ರು, ದೂರನ್ನು ಕೊಟ್ಟಿದ್ರು ಇವ್ರ ಮೇಲೆ, ಕಾಂಗ್ರೆಸ್ನ ಪರವಾಗಿ ಮಾಡಿಲ್ಲ ಅಂತ ಪಕ್ಷ ವಿರೋಧ ಚಟುವಟಿಕೆ ಮಾಡ್ಯಾನ ಅಂತೇಳಿ. ಅವ್ರು ಮೆಚ್ಚಿದ ಸಲುವಾಗಿ ನಾನು ಚಳಿಗೆರೆಯಲ್ಲಿ ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಒಬ್ಬರು ಬಂದು ಹೇಳಿದ್ರು, ಇಲ್ಲ ದೊಡ್ಡ ಇದು ಹೂಲಿಗೆರೆಯಲ್ಲಿ ಮಾನ್ಯ ಹಸನ್ ಸಾಹೇಬ್ರು ಇಲ್ಲ ಇರ್ತಕ್ಕಂಥ ಶಾಸಕರು ಬಹಳ ಸುಖಿ ಬಂದಾರ ಅಂತ ಹೇಳಿ ಮಾತಾಡ್ಯಾರ ಅಂತ ನನಗೆ ಹೇಳಿದ್ರು. ಬಹಳ ತೆಗೆದು ನೋಡೋಣ, ಬಹಳ ಸ್ಪಷ್ಟವಾಗಿ ನಾ ಮಾತಾಡ್ತಕ್ಕಂಥ ಬಹಳ ಸ್ಪಷ್ಟವಾಗಿದೆ. ಅದು ರಾಜಕೀಯವಾಗಿ ಅವ್ರು ಬಳಸ್ಕೊಂಡ್ರೆ ಆಮೇಲೆ ಆ ಪ್ರಶ್ನೆ ಬೇರೆ. ನಾನು ಹೇಳ್ತಕ್ಕಂಥ ಏನು, ಈ ಕ್ಷೇತ್ರದ ಜನ ಬಹಳ ಬುದ್ಧಿವಂತರಿದ್ದಾರೆ. ನಾನ್ ತಪ್ಪು ಮಾಡಿದ್ರೆ ನನ್ನ ಸುಳ್ಳು ನೀರು ಕುಡಿಸ್ತಾರ, ಇನ್ನೊಬ್ರು ಮಾಡಿದ್ರೆ ಇನ್ನೊಬ್ರು. ನನ್ನ ಹೆಸರು ಕೂಡ ಹೇಳಿಲ್ಲ, ಅಂಬರೇಗೌಡ ಅಂತ ಹೇಳಿಲ್ಲ, ಹಸನ್ ಸಾಹೇಬ್ರ ಅಂತೂ ಹೇಳಿಲ್ಲ. ನಾನು ಇನ್ನೊಬ್ರು ಯಾರು ಬೇರೆ ತಪ್ಪು ಮಾಡಿದ್ರೆ ಅವ್ರಿಗೂ ಕೂಡ ಸುಳ್ಳು ನೀರು ಕುಡಿಸ್ತಾರೆ ಜನ. ಯಾರು ಸೊಕ್ಕಿ ಮುಂದೆ ಅವ್ರು ಕುಡಿಸ್ತಾರೆ ಬಿಡಿ, ಅದೇನು ಪ್ರಶ್ನೆ ಇಲ್ಲ. ಪಾಪ ಅವ್ರು ಹಳೇದು ಮರ್ತಿದ್ದಾರೆ ಅಂತಕ್ಕಂಥದ್ದನ್ನು ಹೇಳಿದ್ದೆ ನಾನು. ಆದ್ರೆ ಇವರು ಅದನ್ನ ರಾಜಕೀಯವಾಗಿ ಬಳಸ್ಕೊಂಡು ನಾನೇನು ಹಿಂದೆ ಮುಂದೆ ಮಾತಾಡಿದೆ ಎಲ್ಲ ಕಟ್ ಮಾಡಿ ಎಲ್ಲ ಕಡೆ ಕಳಿಸಿದ್ರು. ಏನ್ ಹೇಳಿದ್ರು, ಮಾತಾಡಿದವ್ರಿಗೆ ಸವಾಲು ಅವ್ರಿಗೆ ಹಾಕ್ಬೇಕಾಗಿತ್ತು, ನನಗೆ ಹಾಕಿದೆ ಶಾಣೆ ಅಂತೀರ ದಡ್ಡ ಅಂತೀರ ಅಂತ ಕೇಳಲ್ಲ. ಈ ಹಸನ್ ಸಾಬ ಹುಚ್ಚದನೋ ಶಾಣೆ ಅದನ್ನು ನನಗೆ ಗೊತ್ತಿಲ್ಲ, ಏನು ಪಾಪ ಹುಚ್ಚಿರ್ಬೇಕವ ಅಂತ ನನಗೆ ಅನ್ಸುತ್ತ. ಆ ಕಾರಣಕ್ಕಾಗಿ ಏನ್ ಹೇಳೋಣ, ಅದನ್ನ ನಮ್ಮ ಸಮುದಾಯದವರು ಅವತ್ತು ಇಡೀ ಊರು ತುಂಬಾನ ಸುಣ್ಣ ನೀರು ಉಗ್ಗಿದ್ರು ಅಂತ ಹೇಳ್ಯಾನ. ಪಾಪ ಸಮುದಾಯದವ್ರು ಯಾರು ಕೂಡ ಉಗ್ಗಿಲ್ಲ ಅವತ್ತು. ಈತನ ಮಗ ಮತ್ತು ಈತನ ಮಗನ ಚೇಲಾಗಳು 4 ಮಂದಿ, ಇವ್ರನ್ನ ಬಿಟ್ರೆ ಆ ಸಮುದಾಯದವ್ರು ಯಾರೂ ಹೋಗಿಲ್ಲ ಪಾಪ.
ಮುಸ್ಲಿಂ ಸಮುದಾಯರು ಯಾರು ಹೋಗಿ ಅಲ್ಲಿ ನೀರು ಚೆಲ್ಲಿಲ್ಲ, ಸುಳ್ಳು ನೀರು ಚೆಲ್ಲಿಲ್ಲ. ನಾನು ರಾಜಕೀಯವಾಗಿ ಇದು ಮಾಡಕ್ ಹೋಗಲ್ಲ. ಇವರು ಯಾರು, ಈತನ ಮಗ ಮತ್ತು ಈತನ ಮೂರು ನಾಲ್ಕು ಮಂದಿ ಚೀಲಗಳು ಮಾಡಿರ್ತಕ್ಕಂಥದ್ದು. ಈತನಿಗೇನೋ ದಡ್ಡ ಅನ್ಬೇಕು, ಹುಚ್ಚ ಅನ್ಬೇಕು, ನನಗೆ ಗೊತ್ತಿಲ್ಲ. ಅವತ್ತಿಂದ ಇವತ್ತು ಇದನ್ನೆಲ್ಲ ಯಾಕೆ ಹೇಳಕತ್ತಿದ್ದಾರೆ ಅಂತ ಹೇಳಿದ್ರೆ, ಅವ್ರು ಮೆಚ್ಚಿಸ್ಬೇಕಾಗಿದೆ ಕಾಂಗ್ರೆಸ್ಸಿಗನ್ನವ್ರು. 2013 ಇವ್ರು ಏನ್ ಮಾಡಿದಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಅದನ್ನ ಪುನಃ ಮತ್ತೆ ಊಟ ಮಾಡ್ಕೊಳ್ತಕ್ಕಂಥದಕ್ಕೆ ಅವ್ರನ್ನ ವಿಶ್ವಾಸ ಮಾಡ್ತಾ ಇದ್ದಾರೆ. ಮತ್ತು ಭಾಷಿಸ್ತಕ್ಕಂಥ ಶಬ್ದಗಳು ಬೇರೆ, ನಾನು ಆತನಿಗೆ 20 ವರ್ಷ ಹಿರಿಯ ಅಂತ ಹೇಳ್ತಾರ. ನನಗಿದು ಮುಂಚೆ ಅವರು ಶಾಸಕರಾಗಿದ್ದಾರೆ. ಸುಳ್ಳು ಹೇಳ್ತಾನ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸುಳ್ಳು ಹೇಳ್ತೀನೋ ಬಿಡ್ತೀನೋ ಅಂತಕ್ಕಂಥ ಕ್ಷೇತ್ರದ ಜನರಿಗೆ ಗೊತ್ತಿದೆ. ಎಲ್ಲ ದಾಖಲೆ ಇಟ್ಕೊಂಡು ನಾನು ಮಾತಾಡಕತ್ತೀನಿ. ಸರ್ಕಾರದಾಗ ಕೇಳ್ಬೇಕಪ್ಪ, ನನ್ನ ಮೇಲೆ ನನ್ನ ಮುಂದೆ ಯಾಕೆ ಕೇಳ್ಬೇಕು, ಪ್ರೆಸ್ಗೆ ಯಾಕೆ ಹೋಗ್ಬೇಕು ಅಂತಂದ್ರ ಸರ್ಕಾರದಲ್ಲಿ ಕೇಳೇ ಬಂದೀನಿ ನಾನು. ಇದನ್ನು ಸರ್ಕಾರದಲ್ಲಿ ಕೇಳಾದ ಬಂದಿಲ್ಲ ನಾನು ಇಲ್ಲಿ. ಇನ್ನು ಏನಾದ್ರು ನಾನು ಹಕ್ಕುಚ್ಯುತಿ ಮನ್ನೆ ಮಾಡಿ ಅಧಿಕಾರಿಗೆ ತೊಂದರೆ ಆಗುತ್ತೆ. ಬಹಳ ಸ್ಪಷ್ಟವಾಗಿ ನನಗೆ ಹೇಳಿದಾರೆ. ಅವ್ರು ಮಾತನಾಡ್ತಕ್ಕಂಥ ಸಂದರ್ಭ ಹೇಳಿದ್ದೇನೆ ಇಲ್ಲಿ, ಕರ್ಕೊಂಡು ನನಗೆ ಹೇಳಿದ್ದಾರೆ. ಇವರು ಯಾರು, ಜಮೀರ್ ಅಹಮದ್ ಅವರು ಬಹಳ ಸ್ಪಷ್ಟವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪಕ್ಕ ಕುಣಿಸನ್ ನನಗೆ ಹೇಳಿದ, ದೊಡ್ಡ ನಾನು ಬೇರೆದು ಮಾತು ಕೇಳಿ ಅನಿವಾರ್ಯ ಅವ್ರು ಬಂದು ನಂಗೆ ಒತ್ತಡ ಮಾಡಿದ್ಮೇಲೆ ಮಾಡಿದ್ದೀನಿ, ದಯವಿಟ್ಟು ತಪ್ಪು ಇದನ್ನ ಮಾಡಬೇಡ, ಅಧಿಕಾರಿಗಳಿಗೆ ಸಮಸ್ಯೆ ಆಗುತ್ತೆ ಅಂತೇಳಿ ನನ್ನ ಕಿವಿಗೆ ಅವ್ರು ಹೇಳಿದ ಮೇಲೆ ಬಿಟ್ಟಿದ್ದೀನಿ. ಪಾಪ ಇವ್ರಿಗೆ ಏನಾಗ್ಬೇಕು, ಮಾರ್ಚ್ ಬಂದ್ಬಿಟ್ರೆ ಯಾವ ಅಧಿಕಾರಿ ಹೋದ್ರೆ ಇವ್ರಿಗೆ ಏನಾಗಬೇಕಾಗೈತಿ, ಯಾವ ಅಧಿಕಾರಿಗಳು ಮನೆಗೆ ಹೋದ್ರೆ ಇವ್ರಿಗೆ ಏನಾಗಬೇಕಾಗಿಲ್ಲ, ಇವ್ರ ಹೆಸರು ಬಂದೈತೆ ಅಷ್ಟೇ ಸಾಕು. ಮತ್ತು ಅದಕ್ಕೆ ಹಣ ಜಮಾ ಆದ್ಮೇಲೆ ತಿದ್ದುಪಡಿ ಆಗಿದೆ. ಅದು ಹಣ ಜಮಾ ಆದ್ಮೇಲೆ ತಿದ್ದುಪಡಿ ಆಗಿದೆ. ಅದಕ್ಕೆ ಮತ್ತೊಮ್ಮೆ ಅವಲೋಕನ ಮಾಡ್ಕೊಳ್ಬೇಕು. ಹಿರಿಯ ಅಂತ ಹೇಳ್ತಾರೆ, ಪಾಪ ಹಿರಿಯಾಗಿರ್ಬೇಕಂತ ಬುದ್ಧಿಗಳು ಇರ್ಬೇಕು ಅವ್ರಿಗೆ ಅಂತ ನನ್ನ ಅನಿಸಿಕೆ. ಇಲ್ಲಾಂದ್ರೆ ಜನ ನಾನ್ ದಡ್ಡದಿನೋ, ಏನು ವಸನ್ ಸಾಬ್ ದಡ್ಡದನೋ, ಏನು ಹುಚ್ಚದನೋ ಅಂತಕ್ಕಂಥದ್ದು ಜನ ತೀರ್ಮಾನ ಮಾಡ್ತಾರೆ, ನಾನು ಮಾಡ್ತಕ್ಕಂಥದ್ದಲ್ಲ. ಹಾಗಾಗಿ ಈ ಸಾರಿ ಏನೋ ಕಾಡ ಅಧ್ಯಕ್ಷ ಆಗಿದ್ವಿ ಅಂತೇಳಿ ಅದಕ್ಕೇನು 2 ಕೊಂಬು ಬಂದಿಲ್ಲ. ಅತಿಯಾಗಿ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇದೇ ರೀತಿ ಮುಂದುವರೆದ್ರೆ ಇನ್ನಷ್ಟು ದಾಖಲೆಗಳು ಅಂತ ಕಡೆ ಬೇರೆ ಬೇರೆ ಅದಾವ. ಬೇರೆ ರೀತಿಯೊಳಗೆ ನಾನು ಮುಂದುವರಿಬೇಕಾಗತ್ತೆ. ಏನು ಬಹಳ ಸ್ಪಷ್ಟ ದಾಖಲೆ ಕೊಡಿ. ಏನು ಯಾರನ್ನೋ ಅವ್ರಿಗೆ ಭೇಟಿ ಆಗಿಲ್ಲ ಅಂದ್ರೆ ಭೇಟಿ ಆಗಿದ್ದಕ್ಕೂ ನೀವು ಪ್ರೂಫ್ ಕೊಟ್ಟಿದ್ದೀನಿ. ಅವ್ರು 3-4 ಸಲ ನಾನು ಭೇಟಿ ಆಗಿದ್ದೀನಿ. ಬೇರೆ ಬೇರೆ ರೀತಿ ಫೋಟೋಸ್ ಇವೆ, ಅವ್ರ ಆದೇಶ ಕಾಪಿಗಳಿವೆ. ಎಷ್ಟು ನಾನು ಕೊಟ್ಟ ಮೇಲೆ ಒಂದೇ ಸಾರಿ ಅವ್ರು ಮಾಡಿರ್ತಕ್ಕಂಥದ್ದು. ಅದಾದ್ಮೇಲೆ ಮತ್ತೆ ಹೋಗಿ ನಾನು ಮತ್ತು ಬೇರೆದ್ರಾಗ ಹಾಕಬಹುದಾಗಿತ್ತು. ಕೆಕೆಡೆ ಬಗ್ಗೆ ಹಾಕಕ್ ಬರೋದಿಲ್ಲ. ಅದು ಕೆಕೆಡೆ ಪ್ರೊವಿಷನ್ ಇಲ್ಲ. ಅದು ತನಗ್ ಗೊತ್ತಿಲ್ಲ ಅಂದ್ರೆ ಬೇರೆದವ್ರ ಕೇಳಿ ಪಾಪ ಅದು ಜ್ಞಾನದ ಕೊರತೆ ಐತೆ ಅಂತಂದ್ರ ಇನ್ನೊಬ್ರಿಗೆ ಕೇಳಿಕೆ ಪ್ರಶ್ನೆ ಏನೈತಿ. ಈಗ ನನಗೆ ಗೊತ್ತಿಲ್ಲಪ್ಪ ಅಂದ್ರೆ ಗೊತ್ತಿಲ್ಲ ಅನ್ಬೇಕು. ನನಗೆ ಗೊತ್ತಿಲ್ಲ ಅಂದ್ರೆ ಬೇರೆಯವ್ರಿಗೆ ಕೇಳಲ್ಲ. ಅದಕ್ಕೆ ನಾಚಿಕೆ ಏನೈತಿ. ಬರೋ ಹೊತ್ನಾಗ ಅಮ್ರೇಗೌಡರು ಫೋನ್ ಮಾಡಿದ್ರು ಹೇಳ್ತಿದ್ರು ಅವರು, ಇಲ್ಲ ಅನ್ಸೊಂದ್ ಹಿಂಗೈತದ ಅಂತೇಳಿ. ಅವರು ಕೂಡ ಅಮ್ರೇಗೌಡರು ಎಷ್ಟೇ ಸಲ ಪ್ರೆಸ್ ಮೀಟ್ ಮಾಡೋದು ಏನೇ ಮಾಡಿದ್ರು ಕೂಡ ಕೆಳಮಟ್ಟದ ಭಾಷೆಗಳನ್ನು ಎಂದೂ ಕೂಡ ಅವ್ರು ಬಳಸಿಲ್ಲ. ಏನು ಈ ಮನುಷ್ಯ ಒಬ್ಬ ಹಿರಿಯ ತಾಯಿ, ಒಬ್ಬ ಶಾಸಕರಿಗೆ ಯಾವ ರೀತಿ ಮಾತಾಡ್ಬೇಕು ಅಂತಕ್ಕಂಥದ್ದು ಗೊತ್ತು. ಹೇಳಿದ್ರು ನಿಮ್ ತಮ್ಮ ಹಿಂಗಂತಂದ್ರು ದಡ್ರದನ ಶಾಣೆ ಆದಂತ ಕೇಳಿದ್ರು ನಂಗಂತೇಳಿ. ನಾನು ಬಹಳ ಮಂದಿ ಕೇಳಿದ್ರು, ನೀವ್ ಈ ರೀತಿ ಮಾತಾಡಿದ್ರಿ, ಅವ ನಿಮ್ಮ ಅಣ್ಣ ಏನು ಹುಚ್ಚದನ ಈ ರೀತಿ ಯಾಕೆ ಮಾತಾಡ್ತಾನ ಅಂತ ಕೇಳಿದ್ರು ನಂಗೆ. ಹೌದ್ರಪ್ಪ ಹುಚ್ಚದನ ಮಾತಾಡ್ತಾನ ಏನ್ ಹೇಳ್ತೀರಿ ಅಂತ ನೀವು ನಾವು ಸಮರ್ಥನೆ ಮಾಡಿ ಕೇಳ್ಬೇಕಲ್ಲ. ಮತ್ತೆ ಅದಕ್ಕೆ ಯಾವುದೇ ಮಾಡ್ಬೇಕಾದ್ರೂ ಕೂಡ ದಾಖಲಾತಿಗಳ ಮೂಲಕ ಮಾಡಿ. ಅಧಿಕಾರಿಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ಮಾಡಿದ್ದೀನಿ, ಏನು ಆಗ್ಬೇಕಾಗಿಲ್ಲ. ಯಾಕಂದ್ರೆ ಮಾಡಿಸಿ ಬಂದ್ಬಿಟ್ಟೆ. ಯಾರ ಹೆಸರು ಹೋದ್ರಿ ನಾನು ಹೇಳಿರ್ತಕ್ಕಂಥ ಬಹಳ ಸ್ಪಷ್ಟಪಡಿಸಿನಿ. ಅವತ್ತು ನಿಮ್ಮೆಲ್ಲರಿಗೂ ಸ್ಪಷ್ಟಪಡಿಸಿನಿ. ನಾನು ವಿರೋಧ ಪಕ್ಷದಾಗಿದ್ದುಕೊಂಡು ನನಗೆ ಕೊಡ್ಬೇಕಂತ ಮಾಡಿದ್ರು, ಕೊಡ್ಬಾರಂತ ಮಾಡಿದ್ರು, ಮಾಡಿಲ್ಲ ಅಂತ ಈಗ ಲಾಸ್ಟಿಗೆ ಕೊಟ್ಟರು. ನೀವು ಅದನ್ನ ಇನ್ನೂ 50 ಲಕ್ಷ ಕೇಳ್ಬೇಕಾಗಿತ್ತಲ್ಲ. ಯಾರು ಬೇಡ ಅಂದ್ರೆ ನಿಮಗೆ ಇನ್ನೊಂದಿಷ್ಟು ತೊಗೊಂಬರಲ್ಲ. ಕ್ಷೇತ್ರಕ್ಕೆ ಕೆಲಸ ಆಗ್ತಾವ. 100 ಕೋಟಿ 2 ಸಲ ಮಾಡಿದಾನ, 1 ರೂಪಾಯಿ ಕೊಟ್ಟಿಲ್ಲ. ಅದಕ್ಕೆ ಕೊಡಕ್ ಬರೋದಿಲ್ಲ. ಅದು 3 ಕೋಟಿ ರೂಪಾಯಿ ಅಲ್ಪಸಂಖ್ಯಾತ ನಿಧಿ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಹೋಗಿ ಕೇಳಿಕೊಳ್ಳಿ ಪಾಪ ಕೊಟ್ರು. ಅವರು ಬೇರೆ ಬೇರೆ ಕಡೆ ಕೂಡ ಹಂಚಿಕೆ ಮಾಡಕತ್ತೀವಿ ನಾವು. ಅದನ್ನ ಬರ್ಲಾರ್ದನ್ನ ಜ್ಞಾನದ ಕೊರತೆಯಿಂದ ಮಾತನಾಡೋದು ಬೇಡ ಅಂತ. ಹೌದಲ್ಲ? ಇಷ್ಟಿದೆ. ನಾನು ಎಲ್ಲ ದಾಖಲಾತಿ ಕೊಟ್ಟಿದ್ದೀನಿ. ಎಲ್ಲವನ್ನೂ ಕೂಡ ನಿಮ್ಗೆ ಒದಗಿಸ್ತಾರ ಫೋಟೋ ಸಮೇತ, ಯಾವ್ಯಾವ ಆಗ್ಯಾವ ಯಾವಾಗಿಲ್ಲ ಅಂತೇಳಿ. ಅದಕ್ಕೆ ಪಾಪ ಅವ್ರು ಹಿರಿಯರು ಭಾಳ ಮಾತಾಡ್ಬಾರ್ದು. ನಾನು ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡಿದ್ರೆ ತಪ್ಪಾಗುತ್ತಾ ಅಂತ ನನ್ನ ಒಂದು. ಯಾಕಂದ್ರೆ ನಾನು ಒಬ್ಬ ಸಂಸ್ಕೃತಿ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥ, ನನ್ನ ಕ್ಷೇತ್ರದ ಜನ, ನನ್ನ ತಂದೆ ತಾಯಿ ಯಾರಿಗೆ ಯಾವ ರೀತಿ ಭಾಷೆ ಬಳಕೆ ಮಾಡ್ಬೇಕು ಅಂತ ಪಾಪ ಈಗ ಒಂದು ಹುಚ್ಚಪ್ಪ ತಂದೆ ತಪ್ಪಾಗೈತಿ ಅನ್ನೋ ಗೊತ್ತಿಲ್ಲ. ಆದ್ರೆ ಆ ರೀತಿ ಬಳಸಬಾರ್ದಾಗಿತ್ತೇನೆ ನಾನು. ಆದರೂ
ಅವರು ನಾಲಿಗೆ ಮೇಲೆ ಇರ್ತೇವೆ. ಇಲ್ಲಾಂದ್ರೆ ಇದರ ಪರಿಣಾಮವನ್ನು ಮುಂದಿನ ದಿನವನ್ನು ಬೇರೆ ರೀತಿ ಎದುರಿಸ್ತಾರ. ಅವ್ರು ಒಬ್ಬ ಸಮುದಾಯದ ಮೇಲೆ ಹಾಕೋದು ಬೇಡ. ಸಮುದಾಯದವ್ರು ಯಾರು ನೀರು ಚೆಲ್ಲಿಲ್ಲ, ಅವರು ಯಾರು ಬಂದು ನಮ್ಗೆ ಇದು ಮಾಡಲ್ಲ. ಇವ್ರು ಯಾರು 4 ಮಂದಿ ಮಾಡಿದ್ರೆ ಆ ಸಮುದಾಯನೇ ಯಾಕೆ ಮಾಡ? ಸಮುದಾಯ ನಾ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಕತ್ತಿಲ್ಲ, ಇವ್ರು ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಯಾಕಂತಂದ್ರ ಇವ್ರಿಗೆ ಒಮ್ಮೆ ಮಮರೆಗೌಡ ಕಡೆ ತೋರಿಸಿ ಇಷ್ಟು ಮಂದಿ ಅದರಂತೇಳಿ ಲಾಭ ಪಡಿಬೇಕಾಗೈತೆ, ಒಮ್ಮೆ ಇನ್ನೊಂದು ಕಡೆ ತೋರಿಸಿ ಲಾಭ ಪಡಿಬೇಕು. ಇವ್ರಿಗೆ ಲಾಭ ಬೇಕದು, ನನಗದ ಅವಶ್ಯಕತೆ ಇಲ್ಲ. ದಾರಿ ತಪ್ಪಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಏನೈತೆ ಅಂತ ಹೇಳಿ ಅಷ್ಟ. ನಾನು ದಾಖಲಾತಿ ತಗೊಂಡು ನೋಡ್ರಿ, ನೀವು ಹೋಗಿ ಕೇಳಿರ್ಬೇಕಾರೆ ಅವ್ರು ಜಮೀರಮ್ಮದು ಯಾಕ್ರಿ ಈ ರೀತಿ ನೀವು ಹೇಳಿದ ಅಂತ ಹೇಳ್ಬೇಕು, ಕೇಳ್ಬೋದು ಅವ್ರು ಹೋಗಿ. ಅವ್ರು ಇನ್ನೊಂದು ಆದೇಶ ಮಾಡ್ಸಿಂಬ, ನಿಂಗೆ ಅಂದಿಲ್ಲ ಅನ್ನಂತ ಅವ್ರು ನಾಳೆ ಹೋಗಿ ಮಾಡ್ಕೊಂಡ್ರು ಮಾಡ್ಕೊಂಬರ್ಬೋದು. ಅದಕ್ಕೆ ಹಕ್ಕುದಾರ ಅದಾರ ಅವರು. ಅದಕ್ಕೆ ಸ್ವಲ್ಪ ಸಂಯಮದಿಂದ ಎಲ್ಲವನ್ನು ಕೇಳತಕ್ಕಂಥ ಶಕ್ತಿ ಆ ಮನುಷ್ಯನಿಗಿರ್ಲ ಅಂತ ಕೇಳ್ಬೇಕು. ನೀವೇನಿದ್ರು ನಿಜಮನ ಕಮಿಟಿ ಅವರು ನಿಮ್ಗ ಬಂದು ಅನುದಾನದ ಬಗ್ಗೆ ಕೇಳಿದ್ರಂತ, ಭೇಟಿ ಆದ್ರು. ನಾವು ಎಷ್ಟೆಲ್ಲ ಭೇಟಿ ಆಗಿ ಈಗಾಗಲೇ ಎಸ್ಟಿಮೇಟ್ ಎಲ್ಲ ನಮ್ಗೆ ಏನ್ ಬೇಡಿಕೆ ಇತ್ತು ಅದನ್ನ ಕಳಿಸ್ಬಿಟ್ಟಿದ್ವಿ, ಈಗ ಆಗೋದಲ್ಲ ಮುಂದಿನ ವರ್ಷ ಬಾರಪ್ಪ ಅಂತಂದು ಹೇಳಿ ಕಳಿಸಿದ್ರೆ ನೋಡ್ರಿ. ಆರೋಪ ಮಾಡಿದ್ರು ಸರ್. ಅವ್ರು ಮಾಡ್ಲಿ, ನನ್ನ ತಲೆ ಬಹಳ ಸಲ ಏನ್ ಬಂದಿಲ್ಲ, ಒಂದನೇ ಮಾಡ್ಲಿಲ್ಲ ಇವ್ರು. ಒಂದೇ ಬಾರಿ ನನ್ನ ತಲೆ ಬಂದಿದ್ದವ್ರು. ಒಮ್ಮೆ ಆ ಸಮಿತಿ ಆದ್ಮೇಲೆ ನನ್ನ ತಲೆ ಒಮ್ಮೆ ಬಂದಿದ್ರು. ಇಲ್ಲೇ ಅದ್ರ ಬಂದಿರ್ತಕ್ಕಂಥವ್ರು ಕೂಡ ಇಲ್ಲ, ಒಮ್ಮೆ ಬಂದಿದ್ರು. ನಾನು ಈಗಾಗಲೇ KKDB ಮಾಡಿ ಲಿಸ್ಟ್ ಮಾಡಿ ಕಳಿಸಿದ್ದೀನಿ, ಬಂದಾಗ ಕೊಡ್ತೀನಿ. KKDB ಕೊಡಕ್ ಬರೋದೇ ಇಲ್ಲ. ಈಗ ಅದನ್ನೇ ಹೇಳಿನಿ ನಾನು. ಮತ್ತೆ ನಿಮ್ಮ ಮುಂದೆ ಮಾತಾಡ್ಬೇಕಾದ್ರೆ ಎಲ್ಲ ಕ್ಲಾರಿಫಿಕೇಶನ್ ತಗೊಂಡೇ ಮಾತಾಡ್ಬೇಕು ಕರೆಕ್ಟ್ ಆಗಿ. ಸಮುದಾಯ ಭವನಗಳಿಗೆ ಕೊಟ್ರಿ, ಶಾದಿ ಮೇಲೆ ಕೊಡ್ತಾ ಇಲ್ಲ ನೀವು ಏನು ಅಂತ ಕೇಳಿದ್ಮೇಲೆ ಇಲ್ಲ ಅದಕ್ಕೆ ಅದು ಸೇರಿಸಿಲ್ಲ, ಮುಂದಿನ ಸರಿ ಸೇರಿಸಿದಾಗ ಏನೋ ಮಾಡೋಣ್ರಿ, ಸೇರ್ಸೋ ಅವಶ್ಯಕತೆ ಐತಿ ಅದನ್ನು ಕೂಡ ಅಂತ ಹೇಳಿದ್ರು. ಕೊಡಕ್ ಬರೋದಿಲ್ಲ ಅದು. ನಾನು ಶಾಸಕರ ನಿಧಿಯಿಂದ 10 ಲಕ್ಷ ಕೊಟ್ಟಿದ್ದಕ್ಕಂತಾನೆ ಕೊಟ್ಟಿನಿ, ಇವ್ರವ್ರು ಕೊಟ್ಟು ಬಂದಾರ. ಅದನ್ನು ಕೂಡ ಇನ್ನು DC ಪರಿಶೀಲನೆ ಮಾಡ್ತೀನಿ. ನಾನಿದ್ದಾಗ ಕೊಟ್ಟಿನಿ, ಅವ್ರು ಇದ್ದಾಗ ಕೊಟ್ರಿ ಇಂದ ಅದನ್ನ. ಬಟ್ ಬದಲಾವಣೆ ಆಗಿರ್ತಾವ, ಒಂದೊಂದು ಆದೇಶಗಳು ಮಾರ್ಪಾಡಾಗಿರ್ತಾವಲ್ಲ. ಅವ್ರ ಪಾಪ ಅವ್ರು ಕರ್ಕೊಂಬಂದಾರ, ಅವ್ರು ಹಂಗೆ ಹೇಳಿರ್ಬೇಕು, ಇಲ್ಲ ಅಂತಲ್ಲ. ಆದ ಅವ್ರು ಬಂದಿರೋದು ಒಂದೇ ಬಾರಿ. ನೌಕರಿ ಇದ್ದು ಮಸ್ತಾರತ್ ಪಾಪ, ರಿಟೈರ್ಮೆಂಟ್ ಆದ್ಮೇಲೆ ಅಧ್ಯಕ್ಷ ಆಗ್ಯಾರ ಅವರು. ಮತ್ತೆ ನೌಕರಿ ಇದ್ದಾಗ ಸರಿ ಬಂದ್ರೆ ಕೇಳ್ರಿ ಅಂತಲ್ಲ ಅವರು. ಈ ಪ್ರಸ್ತಾಪ ಮಾಡ್ಯಾರ? ಮಾಡಿಲ್ಲ, ಒಮ್ಮೆ ಬಂದ್ ಮಾಡ್ಯಾರ. ನನ್ನ ತಲೆ ಬಂದಿರೋದು ಒಮ್ಮೆ. ಅವರು ಬರೀ ಶಾಸಕರಲ್ಲ, ಪಕ್ಷದ ಮುಖ್ಯ ಸಂಚೇತಕರಲ್ಲ, ಅವ್ರು ಬರೀ ಸುಳ್ಳುಗಳನ್ನ ಹೇಳ್ತಾರ. ಒಂದು ಸರ್ಕಾರ ಆದೇಶವನ್ನ ಒಬ್ಬ ಅಸೆನ್ಸಾರ್ ತಿದ್ದುಪಡಿ ಮಾಡಕ್ಕೆ ಸಾಧ್ಯನಾ? ಆ ತಾಕತ್ತು ದೊಡ್ಡ ಜಮೀರಮ್ಮನವ್ರಿಗೆ ಕೇಳುವಂತ ತಾಕತ್ತು ದೊಡ್ಡ ರೈತೋ ಇಲ್ಲೋ? ಶಾಸಕರು ನನ್ನ ಜನ ಮಾಡಿದ್ದಾರೆ, ನಾನು ಸುಳ್ಳು ಕರೆವು ಅಂತಕ್ಕಂಥ ಜನರಿಗೆ ಗೊತ್ತಿದೆ. ಈ ಮನುಷ್ಯನಿಂದ ಸರ್ಟಿಫಿಕೇಟ್ ಪಡೆಯತಕ್ಕಂಥ ಅವಶ್ಯಕತೆ ನನಗಿಲ್ಲ. ಏನು ಇವರು ಒಮ್ಮೆ ಶಾಸಕರಾಗಿದ್ದಾರೆ, ಜನರ ಕ್ಷೇತ್ರದ ಜನರ ಆಶೀರ್ವಾದದಿಂದ, ಎಲ್ಲರ ಸಹಕಾರದಿಂದ. ನನಗೆ 3 ಬಾರಿ ನನ್ನ ಮಾಡಿದ್ದಾರೆ, 2 ಬಾರಿ ನನ್ನ ತಂದೆಯವರು ಮಾಡಿದ್ದಾರೆ. ಏನು ನಾನು ಜಮೀರಮ್ಮದವ್ರನ್ನ ಕೇಳಿದ್ದೀನಿ, ಹೋಗಿ ಆದೇಶ ಯಾಕೆ ತಿದ್ದುಪಡಿ ಮಾಡ್ರಂತೆ. ಅದಕ್ಕೆ ನಿಮ್ಗೆ ತೋರಿಸಿದೆ ಅದು ಫೋಟೋನ. ಮೊದ್ಲು ಯಾಕೆ ಹಾಕಿದ್ರಿ, ಆಮೇಲೆ ಯಾಕೆ ತಿದ್ದುಪಡಿ ಮಾಡಿದ್ರಿ? ಅವ್ರು ಹಾಕಿದ ಸಮಸ್ಯೆ ಇದ್ದಿಲ್ಲಲ್ಲ, ಅದೇನು ಪ್ರಶ್ನೆ ಇತ್ತು. ಇಂದು ಈ ರೀತಿ ಆಗ್ಯಾವ ಹಲವಾರು. ಅದು ನಮ್ಮ ಹೆಸರು ತೆಗೆದು ಹಾಕಿಲ್ಲ, ಅವ್ರ ಹೆಸರನ್ನ ಕಳಿಸಿರ್ತಕ್ಕಂಥ ಉದಾಹರಣೆಗಳು. ಮತ್ತೆ ನಾವು ಅನಿವಾರ್ಯ ಹಕ್ಕುಚ್ಯುತಿಗೆ ಹೋಗ್ತೀನಿ ಅಂತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಇಲ್ಲ ಸರ್ ಸಮಸ್ಯೆ ಆಗತ್ತೆ ಅಂದ್ಮೇಲೆ ಅವ್ರು ಕೂಡ ಕರ್ರಿ ಬ್ಯಾಡ್ಬಿಡ್ದು ಆಗೈತದ ಭಾಳ ಒತ್ತಡ ಮಾಡಿ ಮಾಡಿಸ್ಯಾರ ಅಂತ ಅವ್ರು ಹೇಳ್ಯಾರ. ಎಲ್ಲವನ್ನೂ ಕೂಡ ಹೇಳಕ್ ಆಗೋದಿಲ್ಲ ಪಾಪ ಮಾತಾಡೋದಕ್ಕೆ. ಅದ ಅನಿವಾರ್ಯ ಅಂತ ಹೇಳಿ ಅಂತ ಮಾತಾಡಕೈತಿ. ಕಾನೂನಾತ್ಮಕವಾಗಿ ಮಾತನಾಡುವಂತದ್ದು ದೊಡ್ಡವರಿಗೆ ಗೊತ್ತಿಲ್ಲ, ಅವ್ರು ಮಾತನಾಡಕ್ ಕಲಿಬೇಕು. ಕಾನೂನು ಅಂತಂದ್ರೆ ಹೆಂಗ್ ಮಾತಾಡ್ಬೇಕು? 3 ಟ್ರೈನಿಂಗ್ ತೊಗೊಳ್ಳೇನ? ಎಷ್ಟು ಟ್ರೈನಿಂಗ್ ಕೊಡ್ತಾನೆ ಕೇಳ ಸರಿಯಾಗಿ ಕಾನೂನು ಮಾಡತ್ತೆ. ನಾನು ಹೆಂಗ್ ಮಾತಾಡ್ಬೇಕು ಅನ್ನೋದು ಗೊತ್ತೈತೆ, ನಂಗೆ ಏನಿಲ್ಲ ಅಂತದ್ದು ಗೊತ್ತೈತಿ. ನನಗೆ ಗೊತ್ತಿದೆ ಅದೆಲ್ಲವೂ. ನಾನು ಹುಚ್ಚ ಅಲ್ಲ, ದಡ್ಡ ಅಲ್ಲ. ಏನು ಇದನ್ನ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಂಗೆ. ಊಸುರುಳಿ ಅವಶ್ಯಕತೆ ನನಗಿಲ್ಲ. ಬಣ್ಣ ಬದಲಿಸೋದು ನನಗೆ ಗೊತ್ತಿಲ್ಲ. ನೇರವಾಗಿರ್ತಕ್ಕಂಥವನ್ನ ನಿನಗೇನಾಗಬೇಕು, ನೀನು ಯಾರು ಕೂಡ ಚಬ್ಬಸ್ಗಿರಿ ಪಡಿಬೇಕಂತೇಳಿ ಇದು ಮಾಡಕತ್ತಿ ಅಂತಕ್ಕಂಥ ನಿನಗೆ ಬಿಟ್ಟಿರ್ತಕ್ಕಂಥದ್ದು. ಅದೇನು ಅವಶ್ಯಕತೆ ನನಗಿಲ್ಲ. 2013ರಿಂದ 2018 ಸರ್ಕಾರ ಇತ್ತಲ್ಲ, ನೀವು ಅವಾಗ ಯಾಕೆ ಮಾಡ್ತೀವಿ? ಇದೇ ಕಾಂಗ್ರೆಸ್ ನಿನ್ ಮೇಲೆ ಕವು ವಿಶ್ವಾಸ ಮಾಡಿದ್ರ ಅವತ್ತು. ಏನ್ ಕಾರಣ ಸರ್? ಅನುದಾನದ ವಿಚಾರದಾಗ 2024ರಾಗ ನೀವು ಅಲ್ಲಿ ಅನುದಾನದ ಬೇಡಿಕೆ ನೀವು ಅಲ್ಲಿ ಅಲ್ಪಸಂಖ್ಯಾತರ ಇಲಾಖೆಗೆ ನೀವು ಕೊಟ್ಟಿದ್ರಿ ಸರ್, ಹೇಳ್ರಿ. ಅವರು ಈಗ ಅಲ್ಲಿಂದ ಇಲ್ಲಿವರೆಗೂ ಯಾಕೆ ಗ್ರಾಂಟ್ ತರಕ್ ಆಗಲಿಲ್ಲ? ನಾನು ಬರೇ ಕೇವಲ ಮಾರ್ಚ್ನ್ಯಾಗ ನಾವು ಮಾರ್ಚ್ ತಿಂಗಳೊಳಗೆ ಹೋಗಿ ನಾವು ಗ್ರಾಂಟ್ ತಗೊಂಬಂದಿನಿ. ಶಾಸಕರವರ ಅಲ್ಲಿ ಆಡಳಿತಾತ್ಮಕ ವ್ಯವಸ್ಥೆಗಳನ್ನ ತಿಳ್ಕೊಂಡಾರವರ ಅವ್ರು 24ನೇ ಅಷ್ಟೇ ತಗೊಂಡ್ಬರ್ಬೋದಾಗಿತ್ತು. ಈಗ 1.5 ವರ್ಷ ಹಾಕ್ಬೇಕಾಗಿತ್ತು ಸರ್ಕಾರ ಅಂತ ಅವ್ರು ಕೇಳಿದ್ರು. ಅಲ್ಲ, ಇವತ್ತು ಅದಾದ್ಮೇಲೆ ನಾನು ಲೆಟರ್ ಕೊಟ್ಟ ಮೇಲೆ ಒಂದೇ ಒಂದು ಬಾರಿ ಬಿಡುಗಡೆ ಮಾಡಿದ್ದಾರೆ, 3 ಬಾರಿ ಮಾಡಿಲ್ಲ. ಇಲ್ಲಿ ದಾಖಲೆ ಅದು ಕೊಡ್ತೀನಿ ನಿಮಗೆ.
2023, 24, 25 ಎಲ್ಲವೂ ದಾಖಲಾತಿಗಳು ಇಲ್ಲಿ ನಾವು ಅದಕ್ಕೆ ತರಿಸಿ ನಾನಿದೆ ಅವ್ರು ಸಹಿ ಮಾಡಿ ಕೊಟ್ಟಿದ್ದವರು ಇಲಾಖೆಯಿಂದ ಸಹಿ ಮಾಡಿ ಕೊಡ್ಸಿರ್ತಕ್ಕಂಥದ್ದು ನೀವು ಇಲ್ಲ ಸಂಪೂರ್ಣ ಮಾಹಿತಿ ಅದಾವ ನೀವು ಏನ್ರಿ ಅವರು ಇದು ಏನು ಆದೇಶಗಳು ಇದು ಮಾಡಿದ್ದು ಸಹಿ ಇರ್ತಕ್ಕಂಥದ್ದು ಐತಿ ನಿಮ್ಗೆ ಕೊಟ್ಟಿನಿ ಒಮ್ಮೆ ಮಾಡಿದ್ದವ್ರು ಅವಾಗ ಕೊಪ್ಪಳಕ್ಕೆ 1 ಕೋಟಿ ಕೊಟ್ರು ಕೊಪ್ಪಳಕ್ಕ ನಮಗ್ ಕೊಟ್ಟಿಲ್ಲ ಈ ಸತಿ ಏನ್ ಕೊಟ್ರಲ್ಲ ನಾವ್ ಎಲ್ಲಿ ಕೊಟ್ಟಿಲ್ಲ ಅಲ್ಲಿ ಅವ್ರಿಗೆ ಇದು ಮಾಡಿ ನಮ್ಗೆ ಕೊಟ್ರಿ ಈ ಸತಿ ಏನು ನಮ್ಗೆ ಯಾಕೆ ಬಿಟ್ರಿ ಅಂತಂದ್ರೆ ಅನಿವಾರ್ಯ ಒಮ್ಮೊಮ್ಮೆ ಬಿಜೆಪಿ ಅಂತ ಕೊಟ್ಟಿರ್ಕಿಲ್ಲ ಅಂತ ಹೇಳಿರಲ್ಲ ಅವ್ರು ಹೇಳಿದ್ರು ಬಿಜೆಪಿ ಅಂತ ಕೊಟ್ಟಿರ್ಲಿಕ್ಕಿಲ್ಲ ಅಂತೇಳಿ ಅದೇ ಕಾರಣಕ್ಕಾಗಿ ಕೊಟ್ಟಿರ್ಲಿಲ್ಲ ಅವರು ಫಸ್ಟ್ ಅಲ್ಲಿ ಇದು ಮಾಡುತ್ತೆ ಈ ಸತಿ ಕೊಡ್ತೀನಿ ಬೇರೆದವ್ರಿಗೆ ಕೊಟ್ಟಿಲ್ಲ ನಮ್ಮ ಪಕ್ಷದಾಗೂ ಬಹಳ ಮಂದಿ ಕೊಟ್ಟಿಲ್ಲ ಇದನ್ನ ಬಹಳ ನಮ್ಮ 3-4 ಮಂದಿಗೆ ಅಷ್ಟೇ ಕೊಟ್ಟಿದ್ದಾರೆ ಇವ್ರು ಹಾ 3-4 ಸಲ ನಮ್ 3-4 ಮಂದಿ ಮಾತ್ರ ಕೊಟ್ಟಿದ್ದಾರೆ ಇವ್ರು ಏನ್ರಿ ಬಿಜೆಪಿ ಅಂತ ಮಾಡ್ತೀರಿ ಹೆಂಗೆ ನೀವು ಈ ಸತಿ ಈ ರೀತಿ ಕೊಡ್ತಾ ಇಲ್ಲ ನಮ್ಗ ಅದು ಗುದ್ದಾಡಿದ ಮೇಲೆ ಕೊಡ್ತೀನಿ ಅವ್ರು ಬಹಳ ಸ್ಪಷ್ಟ ನಿಮ್ಗೆ ಅವತ್ತು ಹೇಳಿದೀನಿ ಇವತ್ತು ಹೇಳ್ತೀನಿ ನಾನು ಲಾಡ್ ಸಾಹೇಬ್ ಅಷ್ಟು ಹೋಗುತ್ತೆ ಭಾಳ ಹೇಳಿದ್ರು 25 ಲಕ್ಷ ಕೊಡ್ರಿ ಸರ್ ಅಂತ ನೀನು 10 ಲಕ್ಷ ಕೊಡಿ ನಿನ್ ಫಂಡ್ ಇಂದ ನಾನು 15 ಕೊಡ್ತೀನಿ ಅಂತ ಹೇಳಿದ್ರು ಖಂಡಿತ 10 ಕೊಡ್ತೀನಿ ಅವತ್ ನಾನು ಬಂದ ತಕ್ಷಣ ನಾನು ಫಂಡ್ ಬಂದ ತಕ್ಷಣ 10 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ವಿ 15 ಲಕ್ಷ ಕೊಡ್ರಿ ಅಂತ ಹೇಳಿದೆ 25 ಲಕ್ಷ ಇಲ್ಲ ಬಿಡುಗಡೆ ಮತ್ತೆ 10 ಲಕ್ಷ ಕೊಡು ಅಂತ ಆಯ್ತು ಅಂತ ಹೇಳಿ ಅವ್ರು ಮೊನ್ನೆ ಅವ್ರು 3 ಸಲ ರಿಲೀಸ್ ಆಗೈತೆ ಗ್ರಾಂಟ್ ಕೊಡ್ತೀನಿ ನಿಮ್ಗೆ ಅದನ್ನ ಕೊಡ್ತೀನಿ ಈಗ ನಿಮ್ಗೆ ದಾಖಲಾತಿ ಕೊಡ್ತೀನಿ ಸಂಪೂರ್ಣ ಐತಿ ನಿಮ್ಗೆ ಇಲ್ಲೇ ತಗೊಂಡವ್ರು ನೀವು ಅದನ್ನ ಅವ್ರ ಶಿಕ್ಷಣ ಮುಸ್ಲಿಂ ಸಮಾಜಕ್ಕೆ ಏನಾದ್ರು ದುಡ್ಡು ಒಂದು ರೂಪಾಯಿ ಕೊಟ್ಟಿದ್ದಾರೆ ಉದಾಹರಣೆ ಅಂದ್ರೆ ಏನು ಅಲ್ಪಸಂಖ್ಯಾತ ಅಲ್ಲಲ್ಲ ಅದು ನೋಡಿ ನಾನು ಸತ್ಯ ಅವ್ರು ಬಹಳ ಮಾರ್ಮಿಕವಾಗಿ ಆ ಮಾತನ್ನ ಹೇಳಿದ್ದಾರೆ ಕುರಿಗಳಲ್ಲ ಅಂತಕ್ಕಂಥ ಮಾತನ್ನ ಅವ್ರು ಬಳಸಿದ್ದಾರೆ ನಾವು ಅಲ್ಪಸಂಖ್ಯಾತರು ಎಲ್ಲೂ ಕೂಡ ವಿದ್ಯಾವಂತರಿಲ್ಲ ಅಂತ ಹೇಳಿಲ್ಲ ನಾನು ಅದು ಅವ್ರ ಮುದ್ದೆ ಆತ್ಮೀಯನ್ನು ನಾನು ಆ ಜನಾಂಗದವನು ಇರೋದ್ರಿಂದ ಏನು ನಾವೆಲ್ಲರೂ ಕೂಡ ಕುರಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಪಾಪ ನಮ್ಮ ಸಮಾಜ ಕುರಿಗಳಿದ್ದಾಗ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಏನು ಅವರು ಕೂಡ ವಿದ್ಯಾವಂತರ ಕುರಿಗಳೆಲ್ಲ ಅವರು ವಿದ್ಯಾವಂತರ ಇದಾರೆ ಬಹಳ ಜನ ಅದು ಮಾರ್ಮಿಕವಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ನಿಮ್ಗೆ ತಾಕತ್ತಿದ್ರೆ ನೇರವಾಗಿ ಹೇಳಲ್ಲ ನೀವು ಕುರಿ ಇದ್ದಾಗದಿ ಅಂತೇಳಿ ಸುದ್ದಿ ಬಳಸಿ ಹಾಕಿ ಕೇಳ್ತೀರಿ ಹೇಳಿ ನಿಮ್ ತಾಕತ್ತಿದ್ರೆ ಕುರುಗಳನ್ನು ಕುರಿ ಇದ್ದಂಗಪ್ಪ ಹೊಸರು ಅಂತ ಹೇಳ್ರಲ್ಲ ನಿಮ್ಗೆ ಆ ಗಂಡಸ್ತನ ಆ ತಾಕತ್ತಿದ್ರ ಅದನ್ನ ಬಳಸಿ ಹೇಳ್ತೀವಿ ಅವ್ರ ಕೃಪೆ ಏನೈತೆ ಅವ್ರ ಆಶೀರ್ವಾದ ಏನೈತೆ ನಿಮ್ಗೆ ಗೊತ್ತೈತಿ ಬಹುಶಃ ನೀವು ಮರ್ತಿರ್ಬೇಕು ಏನು ಯಾವ ರೀತಿ ನಿನ್ನ ಅವ್ರ ತಲೆ ಮೇಲೆ ಒತ್ತು ಮೆರೆಸ್ಯಾರ ಅಂತ ತಿಳ್ಕರ್ರಿ ನೀವು ಅವ್ರ ಕುರಿಗಳಂತಲೇ ನಿಮ್ಮನ್ನ ಒತ್ತು ಮೆರೆಸ್ಯಾರ ಅಂತ ಅವ್ರ ಚುನಾವಣೆಯಾಗ ಇಲ್ಲಿಗೆ ಅವ್ರಾಗ ನಾನು ಆರಿಸ್ತಿದ್ರ ಅಂತ ಅವ್ರು ಪಾಪ ಅವ್ರದ್ದು ಒಬ್ಬ ಶಾಸಕ ಒಬ್ಬ ಜನಾಂಗದಿಂದ ಆಗೋದಿಲ್ಲ ಎಲ್ಲರೂ ಕೂಡ ಬೇಕು ಎಲ್ಲರ ಅವಶ್ಯಕತೆ ಇತ್ತು ಅದು ಆ ಜನಾಂಗದ ಕೊಡುಗೆನೂ ಕೂಡ ಅವ್ರಿಗೆ ಐತೆ ಅನ್ನೋದು ಅವ್ರು ತಿಳ್ಕೋಬೇಕಂತ ಎಲ್ಲ ಜನಾಂಗದಲ್ಲಿದ್ರು ಒಬ್ಬ ಶಾಸಕನಾಗ್ತಾನೆ ಯಾರು ಒಂದ್ ಜನಾಂಗ ಮಾಡಿದಲ್ಲ ಅದರಲ್ಲಿ ಆ ಜನಾಂಗದ ಪಾತ್ರನೂ ಐತಂತ ಹೆಚ್ಚಿನ ಪಾತ್ರ ಐತೆ ಅಂತ ತಿಳ್ಕೋಬೇಕು ಅವತ್ತವ್ರು ಮರ್ತಾರ ಅವರು ಮರಿಲ್ಲ ಅದು ಪ್ರಶ್ನೆ ಇಲ್ಲ ನೆನಪು ಮಾಡೋದಕ್ಕೆ ನಾನು ನೆನಪು ಮಾಡೀನಿ ಏನೋ ಆಗ್ಬೇಕಾಗಿಲ್ಲ ನನಗೆ ಅವರಿಂದ ಕುರಿಗಳ ಪಾಪ ಹಿಂದಕ್ಕೆ ತಗೋಬೇಕು ಅವರು ಆ ಜನಾಂಗ ಯಾರು ದಡ್ರಿಲ್ಲ ಇವತ್ತು ನೀವು ನೇರವಾಗಿ ತಾಕತ್ತಿದ್ರ ಏನು ಅವಶ್ಯಕತೆ ಇಲ್ಲ ಸರ್ ಮೊನ್ನೆ ನೀವು ಮಾಡಿದ ಸುದ್ದಿಗೋಷ್ಠಿ ಪುಂಡರಗೋಷ್ಠಿ ಅಂತ ದೊಡ್ಡ ಅಪಾದನೆ ಮಾಡಿದ್ದಾರೆ ಅವ್ರ ಮಗನೇ ಹೇಳಿದಾನೆ ಅದಕ್ಕೆ ನಮ್ಮಲ್ಲೇ ಇದೆ ದಾಖಲೆ ಅಲ್ಲಲ್ಲ ಅವ್ರ ಮಗನೇ ಪುಂಡರಗೋಷ್ಠಿ ಅಂತ ಹೇಳಿದಾರೆ ಅಲ್ಲ ಸರ್ ಅವ್ರ ಮಗನೇ ಹೇಳಿದಾನೆ ಅವ್ರ ಮಗನೇ ಸ್ವತಃ ಹೇಳಿದಾನೆ ಬಿಡಿ ನನ್ಗೆ ಗೊತ್ತಿದೆ ಅದು ಏನಂತ ಹೇಳಿ ಅಂದ್ರೆ ಇರ್ತಕ್ಕಂಥವ್ರು ನೀವು ಮಾಧ್ಯಮದವ್ರು ಅಷ್ಟು ನೀವು ಪುಂಡ್ರಿದ್ದಂಗ ಅವ್ರು ನೀವು ಮಾಡಿ ಸುದ್ದಿಗೋಷ್ಠಿ ಅಲ್ಲ ಸುದ್ದಿಗೋಷ್ಠಿಗೆ ಅಂತ ಸುದ್ದಿಗೋಷ್ಠಿಗೆ ಯಾರು ಬರ್ತಾರೆ ಸುದ್ದಿಗೋಷ್ಠಿಗೆ ಯಾರು ಬರ್ತಾರಪ್ಪ ಮಾಧ್ಯಮದವ್ರು ತಾನೇ ಬರೋದು ಸುದ್ದಿಗೋಷ್ಠಿ ಮಾಡಿದ್ರೆ ಹೇಳಿಲ್ಲ ಅವರು ಇದು ಸುದ್ದಿಗೋಷ್ಠಿ ಅಲ್ಲ ಪುಂಡ್ರಗೋಷ್ಠಿ ಅಂತ ಹೇಳಿದಾರೆ ಬಹಳ ಕೇಳಿ ಇಲ್ಲ ಸರ್ ಅದೇ ಮತ್ತೆ ಅಲ್ಲ ಅದು ಅವರು ಹೇಳಿರೋ ಉದ್ದೇಶ ಸರ್ ನಿಮ್ ಡೈರೆಕ್ಟ್ ಆಗಿ ನೇರವಾಗಿ ನಿಮ್ಗೆ ಯಾರು ಹೇಳಿ ಬಿಡ್ಲಿ ಅದು ಸಂಬಂಧ ಇಲ್ಲ ನಂಗೆ ಡೈರೆಕ್ಟ್ ಅಂತಲ್ಲ ಸುದ್ದಿಗೋಷ್ಠಿ ಅಲ್ಲ ಅದು ಪುಂಡರಗೋಷ್ಠಿ ಅಂತ ಹೇಳಿದಾರೆ ಬರ್ಬೇಕು ಅಂದ್ರೆ ನಿಮಗೂ ಕೂಡ ಇವ್ ಕೂಡ ಅವಮಾನ ಮಾಡ್ಬೇಕಂತದ್ದು ನೀವು ಕೂಡ ಒಂದು ಪುಂಡ್ರ ಇದ್ದಂಗ ಅಂತ ಅವ್ರಿಗೆ ನಾವೇನ್ ಹೇಳ್ತೀವಿ ಅಂತ ತಗೊಂಡು ಹಾಕ್ತಾರೆ ಅಂತ ನೀವು ಅವ್ರ ಅಂದ್ರೆ ಎಷ್ಟು ಚಾನಲ್ ಅಂತ ತಿಳ್ಕೊಳ್ರಿ ಸ್ವಲ್ಪ ಬಹಳ ಬುದ್ಧಿವಂತರಿ ಇವ್ರು ಬುದ್ಧಿವಂತರ ಮಗ ಎಷ್ಟು ಬುದ್ಧಿವಂತಿರ್ಬೇಕು ಲೆಕ್ಕ ಹಾಕಿ ನಾವು ಪ್ರಶ್ನೆ ಏನೈತಿಲ್ಲ ಈ ಸಮುದಾಯಕ್ಕೆ ಕೊಟ್ಟಿದ್ವಿ ಅಂತ ಅಷ್ಟೇ ಹೇಳಿದ್ವಿ ನಾವು ಇದನ್ನ ಯಾಕೆ ತಂದ್ರಿ ಅಂತಕ್ಕಂಥದ್ದು ನಾವು ಕೇಳಿದೀವಿ ಅವ್ರು ಎಲ್ಲ ಕ್ಲಿಯರ್ ಮಾಡಿದಾರಲ್ಲ ಬೇರೆ ಬೇರೆ ಸಮಾಜದಲ್ಲಿ ತಂದಿದಾರ ಅವ್ರು ಏನ್ ಅವಶ್ಯಕತೆ ಇತ್ತು ಅದಕ್ಕೆ ಅವ್ರದ್ದು ಒಂದು ವಿಶ್ವಾಸ ಕೊಡುವಂತ ಒಂದು ಸುಳ್ಳು 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 ಅಂತ ಹೇಳ್ತಾರೆ ಯಾರಾದ್ರೂ ಯಾರು ಹೇಳಿಲ್ಲ ಆರೋಪಗಳು ಅವ್ರು ಮಾತ್ರ ಆರೋಪಗಳು ಅವರೇ ಹೇಳ್ರಿ ಅಭಿವೃದ್ಧಿ ಮಾಡುವಂತ ಒಂದು ಛಲ ಒಂದು ಒಳ್ಳೆ ಸಂದೇಶವನ್ನ ಜನರಿಗೆ ಕೊಡಬೇಕು. ನಾನು ಎಷ್ಟು ತಂದಿದ್ದೀನಿ ಏನ್ ಮಾಡಿ ಈಗ
ಗ್ಯಾರಂಟಿ ಇದ್ರೊಳಗಡೆ ಈ ವರ್ಷ ಮಾರ್ಚಿಗೆ ಯಾವುದೇ ಒಂದು ರೂಪಾಯಿನೂ ಕೂಡ ಹಣ ಬಿಡುಗಡೆ ಆಗಿಲ್ಲ. ಬೆಲೆ ಏರಿಕೆ ನಿತ್ಯ ನಿರಂತರ ಏರ್ತಾ ಇದೆ. ಯಾವುದೇ ಇವತ್ತಿನವರೆಗೂ ಅಭಿವೃದ್ಧಿ ಕೆಲಸಗಳಿಗೆ KKRDB ಬಿಟ್ರೆ KKRDB ಇರ್ಲಿಕ್ಕಂದ್ರೆ ಈ ಜನ ನಮ್ಮನ್ನು ಓಡಿಸಾಡಿ ಬಿಡ್ತಿದ್ರು ಇಷ್ಟೊತ್ತಿ. ಸರ್ಕಾರದಿಂದ ಒಂದೇ ಒಂದು ರೂಪಾಯಿ ಯಾವುದು ಕೂಡ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ನಾನು ಹೇಳ್ತಾ ಇಲ್ಲ, ಇದು ಕಾಂಗ್ರೆಸ್ ಶಾಸಕರೇ ಹೇಳ್ತಿದ್ದಾರೆ. ಸ್ವತಃ ರಾಜು ಕಾಗೆ ಅಂತಕ್ಕಂಥ ಒಬ್ಬ ಶಾಸಕ ನಾವು ನೋಡಿದ್ವಿ ಮಾಧ್ಯಮಗಳ ಮೂಲಕ ಬಹಳ ಜನ ಮಾಡಿದ. ಉದಾಹರಣೆಗೆ ಹೇಳಕತ್ತಿ, ವಿಧಾನಸೌಧದಲ್ಲಿ ಹೋಗಿ ನಾನು ಊರ್ಲ ಹಾಕೊಂಡ್ರು ನಂಗೆ ಅನುದಾನ ಸಿಗಲ್ಲ ಅಂತ ಹೇಳಿದ ಮನುಷ್ಯ. ಕವಿಯಪ್ಪರು ಮಾತಾಡಿದ ಅದ್ರ ಬಗ್ಗೆ. ಏನ್ ಆಡಳಿತ ಪಕ್ಷ ಶಾಸಕರ ಪ್ರತಿ ವಿಧಾನಸಭೆಯಲ್ಲೂ ಕೂಡ ಇದು ನಾವು ಮಾತಾಡ್ತೀವಿ. ಇದು ಮಾಡೋತ್ನಾಗ ಆ ಶಾಸಕರು ಮಾತಾಡಿ ನಾವು ಮಾತಾಡ್ತೀವಿ. ಅದ್ರ ಮಧ್ಯನೂ ಕೂಡ KKRDB ಎಷ್ಟು ಸಾಧ್ಯ ಆಗ್ತದೆ ಮಾಡ್ತಾ ಇದೀವಿ. ಬೇರೆ ಬೇರೆ ಕನಸುಗಳಿವೆ. 2 ವರ್ಷ ಈಗ ಇದ್ರಲ್ಲೇ ಕಳೆದಿದ್ದಾರೆ. ಅವು ಮುಂದೆ ಆಗ್ಬೇಕು. ನಾ ಏನು ಸೇವೆ ಮಾಡ್ಬೇಕು, ಜನ ಏನ ವಿಶ್ವಾಸ ಇಡಿದ್ರೆ ಅದಕ್ಕೆ ತಕ್ಕನಾಗಿ ಕೆಲಸ ಮಾಡ್ತೀನಿ. ಇವರಿಂದ ಸರ್ಟಿಫಿಕೇಟ್ ಪಡ್ತಕ್ಕಂಥದ್ದಿಲ್ಲ. ನಾನು ಸುಳ್ಳು ಹೇಳಿ ಇದು ಮಾಡ್ತಕ್ಕಂಥದ್ದು ಏನಿಲ್ಲ. ಅದಿದ್ದು ಜನರಿಗೆ ನಾನು 3 ಸಲ ಆಯ್ಕೆ ಮಾಡ್ತಿಲ್ಲ. ನಾನೇನು ಮನೆಗೆ ಕುಂದಿರ್ಸ್ತಿದ್ದಿಲ್ಲ, ಜನ ಮೂಲಿಗೆ ಕುಂದಿರ್ಸ್ತಿದ್ರು. ಇಷ್ಟು ದಿನ ಜನ ಮೂಲಿಗೆ ಕುಂದಿರ್ಸ್ತಿದ್ರು. ಒಳ್ಳೆ 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 ಪುನಃ ಪುನಃ ಆರಿಸ್ತಾ ಇರಲಿಲ್ಲ. ಅದು ಮೂಲಿಗೆ ಕುಂದ್ರಕ್ಕೆ ನಂಗೆ ಇಚ್ಛೆ ಇಲ್ಲ. ಮೂಲಿಗೆ ಕೂತು ಮಾತಾಡೋ ಅವಶ್ಯಕತೆನೂ ನನಗಿಲ್ಲ. ನಾನೇನು ಜನ ಮಧ್ಯೆ ಬಂದು ಮತ್ತೆ ನಾನು ಚಾಲ್ತಿ ಆಗ್ಬೇಕಂತ ಏನಿಲ್ಲ. ನನಗೆ ಜನ ಚಾಲ್ತಿನೇ ಇಟ್ಟರು. ನನ್ನ ಯಾರೋ ಚಾಲ್ತಿಯಲ್ಲಿ ಇರ್ತಕ್ಕಂಥವ್ರು ಬಂದು ಸುದ್ದಿಗೋಷ್ಠಿ ಮಾಡಿ ಏನ್ರಿ ಹೇಳ್ಬೋದು. ನಾ ಚಾಲ್ತಿಯಾಗ ಇದ್ದೀನಿ, ನಾನೇನು ಇದಿಲ್ಲ. ಅಜ್ಮೀರ್ ಸಾಹೇಬ್ ಯಲಬುರ್ಗಿ ಅನ್ನೋರು ಲಾಡ್ ಸಾಹೇಬ್ರು ಸರಿಯಾಗಿ ಮಾತಾಡೋದು ಕಲಿಬೇಕು, ಇಲ್ಲ ಒಡ್ಸ್ಕೊಂಡು ಹೋಗ್ತಾರ ಅವ್ರು. ನಮ್ಮ ಮಾತನ್ನ ಹೇಳಿದ್ರೆ ಅವ್ರಿಗೆ ನಿಮ್ ಮಾಧ್ಯಮದ ಮುಖಾಂತರ ದೃಷ್ಟಿಕೋನ ಕೊಡಕ್ಕೆ ಹೇಳ್ತೀನಿ. ನಾನ್ ಕೇಳಿದ್ದು ಯಾರ್ಯಾರ ಕಾಲದಲ್ಲಿ ಏನೇನ್ ಅನುದಾನ ಬಂದಿದೆ ನಮ್ಮ ಶಾದಿ ಮೂಲಕ ಅನುದಾನ ಲೆಕ್ಕನ ಅಂಜುಮನ್ ಲೆಕ್ಕ ಅಲ್ಲ. ಒಂದೇ ಕ್ಲಾರಿಫಿಕೇಶನ್. ಎರಡನೇದ್ದು, ಸಮಾಜದವ್ರ ಮನಸ್ಸು ಮಾಡಿದ್ರೆ ಬೇಕಾತ್ ಮಾಡ್ಬೋದು ಅಂತ ಹೇಳಿದೀನಿ. ಸಮಾಜದವ್ರು ಯಾರು ಆ ಶಾದಿ ಮೂಲಕ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿಲ್ಲ. ಎರಡನೇದ್ದು. ಮೂರನೇದ್ದು, ಸಮರ್ಪಕ ಬಳಕೆ ಆಗ್ತಾ ಇಲ್ಲ ಅಂತ ಎಲ್ಲಿ ಹೇಳಿಲ್ಲ ನಾನು. ನೀವು ಮೊನ್ನೆ ನಂದು ಪ್ರೆಸ್ ಮೀಟ್ ನಲ್ಲಿ ವಿಡಿಯೋ ಇದೆ, ಅಥವಾ ಕಿವಿ ಕಣ್ಣು ಸರಿಯಾಗಿ ಕಾಣ್ತಾ ಇಲ್ಲ ಅಂತ ಹೇಳ್ರಿ. ನಿಮ್ ಮಾಧ್ಯಮದ ಮುಖಾಂತರ ಹೇಳಕ್ ಬಯಸ್ತೀನಿ ನಾನು. ಕಿವಿ ಕಣ್ಣು ಅಂದ್ರೆ ಮಸೀನ್ ಇಟ್ಕೊಂಡ್ ಕೇಳನ್ರಿ. ಅದು ಅಜ್ಮೀರ್ ಸಾಬ್ ಯಲಬುರ್ಗಿ ಅನ್ನೋ ಅವ್ರ ಅಣ್ಣನ ಮಗ ಅಂತ ಮಾತಾಡ್ತಾನೆ. ಲಾಡ್ ಸಾಬ್ ಇದೇ ನಾವು ನೀವು ಮಾತಾಡ್ತಾ ಹೋದ್ರೆ ಹೊಡ್ಸ್ಕೊಂತಾರ ಅವ್ರು ಅಂತ ಹೇಳಿ ಧಮಕಿ. ಇದು ನಿಮ್ ಮಾಧ್ಯಮದ ಮುಖಾಂತರ ಮುಂದೆನೆ ಇಷ್ಟೆಲ್ಲ ನಡೆದಿದೆ. ಮತ್ತೆ ಕಳೆದ ಇನ್ನೊಬ್ರು ಮಾತಾಡ್ತಾರೆ, ಕಳೆದ 20 ವರ್ಷ ನಮ್ಮ ತಂದೆಯವರು JDS ನಲ್ಲಿ ಇದ್ರು, ತಾಲೂಕ್ ಪಂಚಾಯತಿಗೆ ನಿಂತಿದ್ರು. ಅವತ್ತಿನ ಒಂದು ವಿಷಯ ತೆಗೆಯೋದು ಅವಶ್ಯಕತೆನೇ ಇಲ್ಲ ಅಲ್ಲಿ. ಅದನ್ನ ತೆಗೆದು ಇನ್ನ ಬೆಂಕಿನ ಆರಿಲ್ಲ, ಅದು ಆರಿಲ್ಲ, ಇದು ಆರಿಲ್ಲ ಅನ್ನೋ ಪ್ರಶ್ನೆ ಏನೈತಿ? ಈ ಬಂದಿರೋದು ಸಮಾಜದ ವಿಷಯ. ಅದೆಷ್ಟು ಮಾತಾಡಿ ಮುಗಿಸ್ಬೇಕಾಗಿತ್ತು. ಕಳೆದ ಈಗ ನಮ್ಮ ತಂದೆಯವರೆಲ್ಲ ಕಾಲ್ವಾಗ್ಯಾರ, ಅದು ಪ್ರಶ್ನೆ ಬೇರೆ. ಚುನಾವಣೆ ನಡೆದು 21 ವರ್ಷ ಆಗೈತೆ. ಅದನ್ನ ನೀವು ಪ್ರಸ್ತಾಪ ಮಾಡೋ ಅವಶ್ಯಕತೆ ಏನೈತಿ? ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ, ಹೊಡ್ಸ್ಕೊಂಡವ್ರು ನಾವಲ್ಲ ನೀವು ಅಂತ ಹೇಳಕ್ ಬಯಸ್ತೀನಿ ನಾನು. ಯಾಕಂದ್ರೆ ಮಾತು ಸರಿಯಾಗಿರ್ಬೇಕು. ಇಲ್ಲ ಕಿವಿ ಸರಿಯಾಗಿ ಕೇಳಿಲ್ಲ, ಕಣ್ಣು ಸರಿಯಾಗಿ ಕಾಣಿಲ್ಲ ಅಂದ್ರ ಅವ್ರಿಗೆ ನಿಮ್ ಮುಖಾಂತರ ಹೇಳ್ತೀನಿ, ಅವ್ರಿಗೆ ಇನ್ನೊಮ್ಮೆ ವಿಡಿಯೋದನ್ನ ಸರಿಯಾಗಿ ಕೇಳಿ ಸರಿಯಾಗಿ ನೋಡ್ಕೊಂಡು ಬೇಕಾದ್ರೆ ಅವ್ರಿಗೆ ಪ್ರತಿಕ್ರಿಯೆ ನೀಡಕ್ ಹೇಳ್ರಿ. ನಿಮ್ಮ ಮೇಲೆ ಮೊನ್ನೆ ನಾನು ಅವತ್ತ ಯಾವ ಮಾಧ್ಯಮದ ಸಾಕ್ಷಿ ಅದರ, ನಾನು ಯಾವಾಗ ಅವಶ್ಯವಾಗಿ ಬೈದಿಲ್ಲ, ಏಕಪದ ಬಳಕೆ ಮಾಡಿಲ್ಲ. ಬಳಕೆ ಮಾಡೋದನ್ನ ಇಲ್ಲ ಇಲ್ಲಿ ಮಾಧ್ಯಮದವ್ರು ಹಿಂದ್ಗಡೆ ನಿಮ್ ಮಾಧ್ಯಮದವ್ರ ಎದುರಿಗಿನ ಸ್ಪಷ್ಟವಾಗಿ ಹೇಳ್ಯಾರ ಸರ್. ನಾನು ವಿಡಿಯೋ ಇಟ್ಬೇಕು ನೀವು ನೋಡಿ. ನಾ ಏಕವಚನ ಅವ್ರ ಯಶನ್ ಸಾಹೇಬ್ರು ಮಾಜಿ ಶಾಸಕರಂತ ಮಾತಾಡೀನಿ. ಇವತ್ತು ಮುಂಜಾನೆ ಬಗ್ರಪ್ಪ ಸರಿ ತೋರಿಸಿನಿ, ನೀವೇನ್ ತಪ್ಪು ಮಾತಾಡಿದ್ರ ಕರೆಕ್ಟ್. ನೀವು ಬೇಕಾದ್ರೆ ನೋಡ್ಬೋದು. ಏಕವಚನ ಮಾತಾಡೋದೇನು ಅವಶ್ಯಕತೆ ಇಲ್ಲ. ಅವ್ರು ಮಾಡ್ತಕ್ಕಂಥ ರೀತಿಗೆ ಅವ್ರು ಉತ್ತರ ಕೊಟ್ಟಿವಿ ಹೊರತಾಗಿ ಅಲ್ಲಿ ನಮ್ಮ ಕಾರ್ಯಕರ್ತರಿಗೆ ಎದುರ್ತಕ್ಕಂಥದ್ದು ಬೆಳೆಸ್ತಕ್ಕಂಥದ್ದು ಮಾಡ್ತಾರಂತ ನಿಮ್ ಮುಂದೆ ನಾ ಹೇಳಿದ್ದೀನಿ. ಆದ್ರೆ ನಿಮ್ ಮಾಧ್ಯಮದ ಮುಂದಗಡೆ ನಾವು ಬೆದರಿಕೆ ಆಗ್ತಕ್ಕಂಥ ಮಾಡಿದಾರ. ಅದು ನಿಮ್ ಮಾಧ್ಯಮದ ಕಣ್ಣಿಗೆ ನೀವು ನೋಡಿದ್ರಿ ಕಣ್ಣಾಡಿ. ಅಲ್ಲ, ಈಗ 25 ವರ್ಷ ರಾಜಕೀಯ ನೋಡಿದೀನಿ. ಆ ಊರಾಗ ಒಬ್ಬ ಪ್ರೆಸಿಡೆಂಟ್ ಶಾಸಕ ಹಲ್ಲೆ ಆತ. ಆ ಸಂಸ್ಕೃತಿ ಬಂದಂತಾರ ಅವ್ರು. ಈಗ ಪಕ್ಷ ಇದ್ದಿದ್ದ ಪಕ್ಷ ಇದ್ದಿದ್ದ ಒಬ್ಬ ರಾಷ್ಟ್ರೀಯ ಪಕ್ಷದ ತಾಲೂಕು ಅಧ್ಯಕ್ಷರ ಸುಧಾರಕ್ ಆಗಲ್ಲ. ಬಹುಶಃ ಯಶನ್ ಸಾಬ್ರಿಗೆ ಅವ್ರ ಕಾರ್ಯಕರ್ತರಿಗೆ ಇರೋದಾಗ ಮನೆ ಕುಂದ್ರಷ್ಟು ಚಾಳ ಐತಿ. ನಮ್ಗೆ ಚಾಳ ಇಲ್ಲದ ನಮ್ಮ ನಾಯಕರಿಗೆ ಇರ್ಬೋದು, ಯಾರು ಇರ್ಬೋದು. ಒಬ್ಬ ಕಾರ್ಯಕರ್ತರ ನೆನ್ನೆ ಆತಂದ್ರೆ ಅವ್ರ ಜೊತೆ ಇರತಕ್ಕಂಥ ಕೆಲಸ ಮಾಡ್ತೀವಿ ನಾವು. ಒಬ್ಬ ಪಕ್ಷದ ಶಾಸಕರಿಂದ ಹಿಡ್ಕೊಂಡು ನಮ್ಮೆಲ್ಲ ಮುಖಂಡರು ಸೇರಿ ಈ ರೀತಿ ಅವ್ರ ಧಮಕಿ ಆಗ್ತಕ್ಕಂಥದ್ದು ನಾವೇನು ಅಂಜಿ ಮನೆ ಕುಂದ್ರಲ್ಲ. ಇಂಥ ಧಮಕಿ ಬಾಳ್ ನೋಡಿ ನಾವು. ಅದಕ್ಕೆ ಯಶನ್ ಸಾಬ್ರು ಇನ್ನಾದ್ರೂ ಸುಧಾರಿಸ್ಕೊಂಡು ರಾಜಕಾರಣ ಮಾಡೋದು ತಿಳ್ಕೊಳ್ಳಿ. ಶಾಮೀದ್ ಮುಜಾರ್ ಮಾತಾಡಿದ್ರಲ್ಲ, ಈಗ ಅವ್ರ ಬಗ್ಗೆ ಮಾತಾಡಕತ್ತೀರ. ಈಗ ನಿಮ್ ಊರಾಗ ಬಾ ನಿಮ್ ಹಿರಿಯರಾಗ ಹೇಳ್ತಾರ, ಎಲ್ಲ ಹೇಳ್ತಾರ ಅಂದ್ರಲ್ಲ, ನಿಮ್ಮಲ್ಲಿ ಅಪಪ್ರಚಾರ ನಿಮ್ದು.
ಮತ್ತೆ ಅವ್ರ ವಿರುದ್ಧ ಯಾಕೆ ಕಾನೂನು ಕ್ರಮಕ್ಕೆ ಮುಂದಾಗಬಾರ್ದು ಕಾನೂನು ಕ್ರಮಕ್ಕೆ ಮಾಡ್ತೀವಿ ಸರ್. ಶಾಸಕರು ಹೇಳ್ತಾರ ಮುಂದೆ ನಾನು ವಕೀಲ ಅವನಿಗೆ ಮಾನನಷ್ಟ ಮೊಕದ್ದಮೆ ಅಂತ ನೋಡಿಕೆ ವಿಚಾರ ಮಾಡ್ತೀವಿ. ನಾವು ವಿಚಾರ ಮಾಡಕತ್ತೀವಿ. ಪಕ್ಷದ ಹಿರಿಯರ ಮಾರ್ಗದರ್ಶನ ತಗೊಂಡು ಅವನ ಮಾನನಷ್ಟ ಮೊಕದ್ದಮೆ ಹೂಡಕ್ಕೆ ಈಗ 3 ದಿವಸ ಆಯ್ತು. ಈಗ ನಾನು ಇರಲಿಲ್ಲ, ಬೆಂಗಳೂರು ಇದ್ದೆ, ನೀನು ಬಂದೆ, ಮತ್ತೆ ಕರೆದಿದ್ದೀನಿ ಅಷ್ಟೇ. ಸಮಾಜ ದಾಖಲಾತಿ ಕೊಳ್ಳ ಸುಮ್ಮನೆ ಮಾತಾಡ್ಬಾರ್ದಲ್ಲ ಯಾವಾಗಲೇ, ಹೌದಲ್ಲ? ಅಲ್ಲ, ಕುರಿ ಸಮಾಜ ಅಂತ ಇಂತೂ ಮಾತಾಡ್ಬಾರ್ದು. ಮಾಜಿ ಶಾಸಕರು ಅವ್ರಿಗೂ ಒಂದು ಬದ್ಧತೆ ಇರುತ್ತೆ. ಈಗ ಪ್ರೆಸಿಡೆಂಟ್ ಏನಪ್ಪ ಅಂದ್ರೆ ಕಾಡ ಅಧ್ಯಕ್ಷ, ಯಾವುದೇ ಒಂದು ಸಮಾಜ ಏನಪ್ಪ ಅಂದ್ರೆ ಹೇಳ್ತಂದು ಅವ್ರು ಹಿಂದಕ್ಕಪ್ಪ ಅಂತಂದ್ರೆ ಹಳೆ ಶಾಸಕರು ಹೇಳಿದಾಗ ಯಾರಿಂದ ಅವ್ರ ಎಮ್ ಎಲ್ ಎ ಆದ್ರು ಅನ್ನೋದನ್ನು ಸ್ವಲ್ಪ ಅವರು ಹೇಳ್ಬೇಕು. ಅವ್ರನ್ನೂ ಕಾಂಗ್ರೆಸ್ ಪಕ್ಷ ಕೈಲೋಡಿ ನಾವು ಹೆಚ್ಚಿನ ಪ್ರಮಾಣ ನಾವು ಹೋರಾಟ ಮಾಡಿ ನೀವು ಕೊನೆಯ ಬಾರಿ ಲಾಸ್ಟ್ ಟೈಮ್ ನೀವು ಅಂಬ್ರೇಗೌಡರು MLA ಇದ್ದಾಗ ಇದೇ ರೀತಿ ಅನುದಾನದ ವಿಚಾರದೊಳಗೆ ನೀವು ಇದು ಮಾಡಿದ್ರಿ ಅಂತ ದಾರಿ ತಪ್ಪಿಸೋ ಕೆಲಸ ಮಾಡಿದ್ರು ಅಂತ ಆರೋಪ ಮಾಡಿದ್ರು. ಅದ್ರ ಬಗ್ಗೆ ನಿಮ್ದು ಅದೊಂದು ನಾನು ಯಾವತ್ತೂ ತಂದಿರ್ತಕ್ಕಂಥದ್ರ ಬಗ್ಗೆ ಇದನ್ನ ಮಾಡಿರ್ತಕ್ಕಂಥ ಬಗ್ಗೆ ಯಾರ ಹೆಸರು ಅದಿತ್ತು ಬಹಳ ಸ್ಪಷ್ಟ. ನಾನು ಲೆಟರ್ ಕೊಟ್ರೆ ನಮ್ದು ಇರ್ತ, ಅವ್ರು ಕೊಟ್ರೆ ಅವ್ರು ಇರ್ತ. ನಾನು ಒಬ್ಬ ಮಾಜಿ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಅವ್ರ ಶಾಸಕರಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಎಲ್ಲೂ ಕೂಡ ನಾನು ಸರ್ಕಾರಿ ಕಾರ್ಯಕ್ರಮಕ್ಕೆ ಒಂದೇ ಒಂದು ವೇದಿಕೆ ಎತ್ತಿಲ್ಲ. ನಾನು ನಿಮ್ಗೆ ಗೊತ್ತಿರಲಿ, ಯಾವುದೇ ನಮ್ಮ ಮಿನಿಸ್ಟರ್ ಬಂದ್ರು ಯಾರೇ ಬಂದ್ರು ಕೂಡ ಸರ್ಕಾರಿ ಕಾರ್ಯಕ್ರಮ ನಾನು ಹತ್ತೋದಿಲ್ಲ. ಯಾಕಂದ್ರೆ ಜನ ನಂಗೆ ಬೇಡಪ್ಪ ತಿರಸ್ಕಾರ ಮಾಡ್ರ ಮೇಲೆ ಅದು ಹೋಗ್ಬಾರ್ದು ಅಂತೇಳಿ ನಾನು ಹೋಗೋದಿಲ್ಲ. ಬಸ್ ನನ್ನ ಬದ್ಧತೆ ಅದು. ನಾನು ಯಾವತ್ತೂ ತಂದಿನಂತೇನು ನನ್ನ ಹೆಸರು ಎಲ್ಲೂ ಬರ್ಸೋಣಕ್ಕೆ ಹೋಗಿಲ್ಲ. ನಾನು ಏನು ಒತ್ತಾಯ ಮಾಡಕ್ಕೆ ಹೋಗಿದ್ದಿಲ್ಲ. ನಂದಿರ್ತಾ ಅವ್ರು ಇರ್ತಾರೆ. ಅವ್ರು ಅಂಬ್ರೇಗೌಡರು ಎಲ್ಲೂ ಕೂಡ ಆ ರೀತಿ ಕೀಳು ಮಟ್ಟದ ಮಾತನಾಡ್ತಕ್ಕಂಥದ್ದು ಇದು ಎಂದೂ ಅವರು ಮಾಡಿಲ್ಲ. ಬಟ್ ಈ ಮನುಷ್ಯ ಸುಳ್ಳನ್ನ 100 ಬಾರಿ ಹೇಳಿದ್ರೆ ಸತ್ಯ ಆಗುತ್ತೆ ಅಂತ ತಿಳ್ಕೊಂಡು ಹೇಳಕತ್ತೇನ, ಬಹುಶಃ ಅದು ಜನರ ಮನಸ್ಸಿನಲ್ಲಿ ಇರ್ತೇನಂತ ಗೊತ್ತಾಗುತ್ತೆ. ಸುಳ್ಳು ಹೇಳೋ ಅವಶ್ಯಕತೆ ನನಗಿಲ್ಲ, ಅವ್ರಿಗಿರ್ಬೋದೇನೋ. ಥ್ಯಾಂಕ್ ಯು ಸರ್, ಧನ್ಯವಾದ.